ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ತ್ರಿಭುಜ ಪಾಠದ ಮೇಲಿನ 3 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ 4 ಅಂಕದ ಪ್ರಶ್ನೆಗಳನ್ನ ನೋಡೋಣಂತ್ರಿ. ಸೊ 4 ಅಂಕದ ಪ್ರಶ್ನೆಗಳಂದ್ರೆ ಯಾವ ಇರ್ತಾವ್ರಿ? ಅವು ಏನಪ್ಪಾ ಅಂತಂದ್ರ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮೇಯಗಳಾಗಿದ್ದಾವೆ. ಓಕೆ, ಸರಿ, ಇವು ನಮ್ಮ ಎಕ್ಸಾಮಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ಯಾವ್ರಿ. ಸರಿ, ಸೊ ಇದ್ರೊಳಗೆ ಏನಪ್ಪಾ ಅಂತಂದ್ರ ಮೊದಲನೇ ಪ್ರಶ್ನೆ 52ನೇ ಪ್ರಶ್ನೆ ಏನ್ ಕೊಟ್ರ ನೋಡ್ರಿ, ಮೂಲ ಸಮಾನುಪಾತತೆ ಪ್ರಮೇಯವನ್ನು ನಿರೂಪಿಸಿ ಹಾಗೂ ಸಾಧಿಸಿ ಅಂತ ಕೇಳಾಗತ್ತರಿ. ಸರಿನಾ? ರೈಟ್. ಸೊ ಹಂಗಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಎಲ್ಲಾ ಪ್ರಮೇಯದ ನಿರೂಪಣೆಗಳು ನಮ್ಗ ಬರ್ತಿಲ್ರಿ. ಅದು ಏನಂತಂದ್ರೆ ಅದು ಪ್ರಮೇಯ ಏನದಾವು ನಮ್ಗೆ ಸರಿಯಾಗಿ ಗೊತ್ತಿರ್ಲಿ, ಆ ನಂತರ ಅದನ್ನ ಸಾಧಿಸೋದು ನಮ್ಗ ಗೊತ್ತಿರ್ಲಿ. ಸರಿ, ಹಾಗಾದ್ರೆ ಇಲ್ಲಿ ನಾವು ನೋಡ್ದಾಯ್ತು ಅಂತಂದ್ರ ಯಾವ ಪ್ರಮೇಯ ಇದು? ಮೂಲ ಸಮಾನುಪಾತತೆ ಪ್ರಮೇಯ. ಮೂಲ ಸಮಾನುಪಾತತೆ ಪ್ರಮೇಯ. ಇದಕ್ಕ ಇನ್ನೊಂದು ಹೆಸರು ಐತಿ, ಅದೇನ್ರಿ ಅದು? ಅದೇನಪ್ಪಾ ಅಂತಂತಂದ್ರ, ಅಥವಾ ಇದಕ್ಕೆ ಇನ್ನೊಂದು ಏನಂತ ಕರೀತಾರ ಅಂತಂದ್ರ ಥೇಲ್ಸ್ನ ಪ್ರಮೇಯ ಅಂತಂದನು ಕರೀತಾರ್ರಿ. ಹೌದಾ? ಸರಿ, ಸೊ ಮೊದ್ಲಿಗೆ ಇದನ್ನ ನಿರೂಪಿಸಿ ಅಂತಂದ್ರಿ. ಅದ್ರ ಸಂಬಂಧ ಇದನ್ನ ಏನಪ್ಪಾ ಅಂದ್ರ ಮೊದ್ಲಿಗೆ ನಿರೂಪಿಸಿ ಆ ನಂತರ ಮುಂದೆ ನೋಡೋಣ. ಸೊ ಇದರ ನಿರೂಪಣೆ ಏನೈತಿ ಅಂತಂದ್ರ ತ್ರಿಭುಜದ ಎರಡು ಬಾಹುಗಳನ್ನು ಛೇದಿಸುವಂತೆ ಎರಡು ಬಾಹುಗಳನ್ನು ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸರಿ, ರೈಟ್. ಸೊ ದಟ್ ಈಗ ನಾವೇನಾದ್ರೂ ಒಂದು ಪ್ರಮೇಯ ಐತಿ ಅಂತಂದ್ರೆ ನಿಮ್ ಮೊದಲಿಂದ ನಾ ಹೇಳ್ಕೊತದೀನಿ, ಒಂದು ಪ್ರಮೇಯ ಅದ ಅಂತಂದ್ರೆ ಅದ್ರೊಳಗೆ 2 ಭಾಗ ಇರ್ತಾವ್ರಿ. ಮೊದಲನೇದು ದತ್ತ ಇರ್ತತಿ, ಎರಡನೇದು ಏನಾಗಿರ್ತೈತಿ ಅಂದ್ರ ಸಾಧನೀಯ ಇರ್ತೈತಿ. ಸೊ ಇದ್ರೊಳಗೆ ಮೊದಲೇ ದತ್ತ ಏನೈತಿ ಅಂತಂದ್ರ ತ್ರಿಭುಜದ 2 ಬಾಹುಗಳನ್ನು ಛೇದಿಸುವಂತೆ. ಸೊ ಈಗ ನಾನು ಇದಕ್ಕೆ ಸಂಬಂಧಪಟ್ಟ ಏನಪ್ಪಾ ಅಂದ್ರೆ ಚಿತ್ರ ತಗೋತೇನ್ರಿ, ಆ ನಂತರ ಅದನ್ನ ಏನೇನ್ ಕೊಟ್ರಲ್ಲ ಅದನ್ನೇನಂದ್ರ ಬರ್ಕೋತ ಹೋಗ್ತೇನ್ರಿ. ಒಂದು ತ್ರಿಭುಜ ಅದ, ಆ ತ್ರಿಭುಜನ ನಾವು ABC ಅಂತಂದೇಳಿ ಹೆಸರು ಸುಮಂತ. ಓಕೆ, ತ್ರಿಭುಜದ 2 ಬಾಹುಗಳನ್ನು ಛೇದಿಸುವಂತೆ. ಸೊ ಈ 2 ಬಾಹುಗಳನ್ನ ತಗೋತೀನಿ, AB ಮತ್ತು AC ಅನ್ನು ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು. ಸೊ ಇವೆರಡು ಛೇದಿಸಬೇಕು, ಈ ಬಾಹುವಿಗೆ ಏನಾಗಿರ್ಬೇಕು ಅಂತಂದ್ರ ಸಮಾಂತರವಾಗಿರ್ಬೇಕು. ಸೊ ಆ ರೀತಿಯಾಗಿ ಎಳೆದ ರೇಖೆಯು, ಇದು ಮೊದಲನೇ ಭಾಗ. ಅದೇನಾಗಿರ್ತೈತಿ ಅಂದ್ರ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಅದನ್ನ ನಾವು ಇಲ್ಲಿ ದತ್ತ ಮತ್ತು ಸಾಧನೆಯ ಒಳಗ ಬರ್ಕೊಳ್ಳಂತ್ರಿ. ಸರಿನಾ? ಮೊದಲನೇದು ದತ್ತ. ಓಕೆ, ಸೊ ದತ್ತ ಏನ್ರಿ? ತ್ರಿಭುಜ ಎಬಿಸಿಯಲ್ಲಿ BC ಸಮಾಂತರ DE ಎಳೆಯಲಾಗಿದೆ. BC ಸಮಾಂತರ DE ಎಳೆದಿದೆ. ಓಕೆ, ಸರಿ. ಇದನ್ನ ಎಳೆದ್ರಿ. ಇದನ್ನ ಹೆಂಗ ಎಳೆದೈತಿ ಅಂತಂದ್ರೆ DE ಒಂದು ಏನ್ ನಾವ್ ಎಳೆದೇವಲ್ರಿ, ಇದೇನಪ್ಪಾ ಅಂದ್ರೆ AB ಮತ್ತು AC ಗಳನ್ನ ಎಲ್ಲಿ ಚಲಿಸಾಕತ್ತವ್ರಿ? D ಮತ್ತು E ಬಿಂದುಗಳಲ್ಲಿ ಚಲಿಸಾಕತ್ತವ್ರಿ. DE AB ಮತ್ತು AC ಬಾಹುಗಳನ್ನು D ಮತ್ತು E ಬಿಂದುಗಳಲ್ಲಿ ಛೇದಿಸಿದೆ. D ಮತ್ತು E ಬಿಂದುಗಳಲ್ಲಿ ಛೇದಿಸಿದೆ. ಸರಿನಾ? ಇದು ಮೊದಲನೇ ಭಾಗ ದತ್ತ. ಆ ನಂತರ ಸಾಧನೀಯ ಎರಡನೇ ಭಾಗ ಏನ್ ಕೊಟ್ಟಾರ್ರಿ ಅಂತಂದ್ರೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಂಗಂದ್ರೆ ಈ 2 ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ AD ಬಾಗ್ಲೆ DB ಸಮಾನುಪಾತ ಅಂದ್ರೆ ಈ ರೀತಿಯಾಗಿ ಅದು ವಿಭಾಗಿಸಾಕತೈತಿ. AD ಬಾಗ್ಲೆ DE ಎಷ್ಟಿರ್ತೈತಿ, AE ಬಾಗ್ಲೆ EC ನು ಸಹಿತ ಅಷ್ಟೇ ಇರುವಂಗ ಏನ್ ಮಾಡಾಕತೈತಿ ಅಂತಂದ್ರೆ ಅದು ವಿಭಾಗಿಸಾಕತೈತಿ ಅಂತಂದ್ರೆ ನಾವಿಲ್ಲಿ ಸಾಧಿಸಬೇಕಾಗೈತಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗ ನಾವೇನಪ್ಪಾ ಅಂದ್ರ ಚಿಕ್ಕದಾಗಿ ಇಲ್ಲಿ ರಚನೆಯನ್ನ ಮಾಡ್ಕೋತೇವಿ.
ಓಕೆ, ಸೊ ರಚನೆ ಏನಂತಂದ್ರ ಇಲ್ಲಿ ಈ ಕೆಳಗಡೆ ಇಲ್ಲಿ ನಮಗೊಂದ್ ಏನಪ್ಪಾ ಅಂತಂದ್ರ ತ್ರಾಪಿಜ್ಯ ಕಾಣಿಸಾಕತ್ರಿ. ಈ ತ್ರಾಪಿಜ್ಯಕ್ಕೆ ನಾವೇನ್ ಮಾಡೋಣ ಅಂತಂದ್ರ ದಟ್ ಇದಕ್ಕ ನಾವು ಕರ್ಣಗಳನ್ನ ಏನಂತ. ಓಕೆ, ಸೊ ಇದಕ್ಕ ಮತ್ತೆ ಇದಕ್ಕ ಕರ್ಣಗಳನ್ನ ಏನ. ಓಕೆ, ಬಿಇ ಮತ್ತು ಡಿಸಿಗಳನ್ನು ಎಳೆಯಿರಿ. ಓಕೆ, ಸರಿ, ಇದಕ್ಕ ನಾವು ಇದನ್ನ ಎಳೆಯೋಣಂತ. ಅದಾದ ನಂತರ ಮತ್ತೆ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಈ ತ್ರಿಭುಜಕ್ಕ ಏನಪ್ಪಾ ಅಂತಂದ್ರೆ ನಮಗೆ ಈ ತ್ರಿಭುಜದ ವಿಸ್ತೀರ್ಣ ಬೇಕು. ಅದ್ರ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರೆ ಇದಕ್ಕ ಲಂಬವಾಗಿ ಒಂದು ರೇಖೆಯನ್ನ ಎಳೆಯೋಣಂತ. ಓಕೆ, ಈ ಬಾವಿಗೆ ಒಂದು ರೇಖೆ, ಆ ನಂತರ ಈ ಬಾವಿಗೆ ಮತ್ತೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಲಂಬವಾಗಿ ಒಂದು ರೇಖೆ ಎಳೆಯೋಣ. ಸೊ ಇದು ಎಂ ಆಗಿರ್ಲಿ, ಇದು ಎನ್ ಆಗಿರ್ಲಿ. ನಾವ್ ಇಲ್ಲಿ ಏನ್ ಹೇಳ್ಕೊಂಡ್ರಿ, ಡಿಎಂ ಲಂಬ ಎಸಿ, ಡಿಎಂ ಲಂಬ ಎಸಿ ಮತ್ತು ಡಿಎಂ ಲಂಬ ಎಸಿ ಮತ್ತು ಇಎನ್ ಲಂಬ ಎಡಿ, ಇಎನ್ ಲಂಬ ಎಡಿ ಎಳೆಯಿರಿ. ಇದು ಏನಪ್ಪಾ ಅಂದ್ರೆ ನಮ್ಮ ರಚನೆ, ನಂತರ ನಮ್ಮ ಸಾಧನೆ. ಓಕೆ, ಸರಿ, ಇದನ್ನ ಸಾಧಿಸೋಕಿನ ಮುಂಚೆ ಏನಪ್ಪಾ ಅಂತಂದ್ರೆ ನಿಮ್ಗೊಂದು ಎರಡು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಹೇಳ್ಕೊಂಡು ನಾ ಮುಂದೋಗ್ತೀನಿ. ಆ ಎರಡು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ದು ಅಂದ್ರೆ ಈ ಒಂದು ಥಿಯರಮ್ ಅನ್ನ ನೆನಪಿಟ್ಕೊಳ್ಳೋದು ಬಹಳ ಸುಲಭ ಆಗ್ತೈತಿ. ಅದಕ್ಕೆ ಸರಿನಾ? ಸೊ ಎಲ್ಲಾ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇದು ಡೌಟ್ ಆಗಿರ್ತೈತಿ ಅದರ ಸಂಬಂಧ. ಸೊ ಈಗ ನಾನು ಇಲ್ಲಿ 3 ತ್ರಿಭುಜ ತಗೋತೇನ್ರಿ. ಇದು ಯಾವ ತ್ರಿಭುಜ? ಲಂಬಕೋನ ತ್ರಿಭುಜ. 3 ಲಂಬಕೋನಗಳದಾವು. ಆ ನಂತರ ಇನ್ನೊಂದು ತಗೋತೀನಿ, ಇದೇನಂತಂದ್ರೆ ಸಾರಿ, ಇದು ಲಘುಕೋನ ತ್ರಿಭುಜ, ಇದು ಲಂಬಕೋನ ತ್ರಿಭುಜ. ಆ ನಂತರ ನಾನು ಇನ್ನೊಂದು ತಗೋತೀನಿ, ಅದೇನಪ್ಪಾ ಅಂತಂದ್ರೆ ವಿಶಾಲ ಕೋನ ತ್ರಿಭುಜ. ಓಕೆ, ಸರಿ, ಇದ್ರೊಳಗ ಇದು ಏನಪ್ಪಾ ಅಂತಂದ್ರೆ ಪಾದ ಇಲ್ಲಿ, ಇದು ಪಾದ ಇಲ್ಲಿ, ಇದು ಪಾದ. ಓಕೆ, ಸೊ ಇದ್ರೊಳಗೆ ಎತ್ತರ ಎಲ್ಲದ್ರಿ? ಎತ್ತರ ಎಲ್ಲ ಐತಿ ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಒಂದು ಲಘು ಕೋನ ತ್ರಿಭುಜದೊಳಗೆ ಎತ್ತರ ಎಲ್ಲಿರ್ತೈತಿ ಅಂದ್ರೆ ಒಳಗಡೆ ಇರ್ತದ್ರಿ. ಇಲ್ಲಿ ಇದೇನಪ್ಪಾ ಅಂತಂದ್ರ ಇದಕ್ಕ ಪಾದ ಎತ್ತರ ಏನಾಗಿರ್ತೈತಿ ಅಂದ್ರ ಇದಾಗಿರ್ತೈತಿ. ಇದು ಬಾಹುನ ಹೌದು, ಎತ್ತರನು ಇದೇ ಆಗಿರ್ತೈತಿ. ಹಾಗಾದ್ರೆ ಒಂದು ವಿಶಾಲ ಕೋನ ತ್ರಿಭುಜದೊಳಗ ಎತ್ತರ ಎಲ್ಲೈತ್ರಿ? ಇದು ಪಾದ ಅಂತ ತಗೊಂಡು ಅಂತಂದ್ರ ಎತ್ತರ ಎಲ್ಲಿರ್ತೈತಿ ಅಂತಂದ್ರ ಇದಕ್ಕ ಲಂಬವಾಗಿರುವಂತಹದ್ದು ಇದು ಏನಾಗಿರ್ತೈತಿ ಅಂತಂದ್ರ ಎತ್ತರ ಆಗಿರ್ತೈತಿ. ಅಂದ್ರೆ ವಿಶಾಲ ಕೋನದೊಳಗ ಎತ್ತರ ಹೊರಗಿರ್ತೈತಿ. ಒಂದೇ ವಿಷಯ, ಸರಿನಾ? ಇದು ನಮ್ ಕ್ಲಾರಿಟಿ ಇರಲಿ. ಆಕ್ಚುಲಿ ಇದ್ರೊಳಗೆ ನಮ್ಗೆ ಇಂಪಾರ್ಟೆಂಟ್ ಇರೋದು ಯಾವ್ದಪ್ಪ ಅಂದ್ರೆ ಇದು ಏನ್ರಿ, ವಿಶಾಲ ಕೋನದೊಳಗೆ ಎತ್ತರ ಹೊರಗಿರ್ತೈತಿ. ಮತ್ತೆ ಇನ್ನೊಂದು ತಗೋತೇನ್ರಿ, ಏನಪ್ಪಾ ಅಂತಂದ್ರ ಎರಡು ಸಮಾಂತರ ರೇಖೆಗಳನ್ನ ತಗೋತೀನಿ. ಇವೆರಡರ ನಡುವರ್ಕಲ್ಲ ಅಂತರ ಎಷ್ಟಾಗಿರ್ಲಿ ಅಂತಂದ್ರ ಹೆಚ್ಚಾಗಿರ್ಲಿ. ಓಕೆ, ಅದಾದ ನಂತರ ಇಲ್ಲಿ 2 ಬಿಂದುಗಳನ್ನ ತಗೋತೀನಿ. ಇವೆರಡಕ್ಕೂ ಏನ್ ಮಾಡ್ತೀನಿ ಅಂತಂದ್ರೆ ಈ 2 ಬಿಂದುಗಳನ್ನ ತಗೊಂಡು ಇದೊಂದು ಬಾಹುವನ್ನು ಆಗೋ ತರ ಒಂದು ತ್ರಿಭುಜವನ್ನ ತೆಗಿತೀನಿ. ಇದು ಏನಾಗಿರ್ಲಿ ಅಂತಂದ್ರ ಪಾದ ಆಗಿರ್ಲಿ. ಇದೇನಾಗಿರ್ಲಿ? ಪಾದ ಆಗಿರ್ಲಿ. ಇದ್ರ ವಿಸ್ತೀರ್ಣ ಎಷ್ಟಾಗಿರ್ತೈತ್ರಿ? 1/2 ಪಾದ ಇಂಟು ಎತ್ತರ ಆಗಿರ್ತೈತಿ. ಸರಿನಾ? ಮತ್ತ ನಾನು ಇಲ್ಲಿ ಇನ್ನೊಂದು ತ್ರಿಭುಜ ತೆಗಿತೇನ್ರಿ. ಓಕೆ, ಇಲ್ಲಿ ಇನ್ನೊಂದು ತ್ರಿಭುಜ ತೆಗಿತೀನಿ. ಇದ್ರ ಪಾದ ಎಷ್ಟೈತ್ರಿ? ಬಿ ಐತಿ. ಇದು ಎತ್ತರ ಎಷ್ಟೈತ್ರಿ? ಎಚ್ ಐತಿ. ಹಂಗಂದ್ರೆ ಇದು ಎರಡನೇದದ್ದು ವಿಸ್ತೀರ್ಣ ನೋಡಿದ್ವಿ ಅಂದ್ರೆ ಏನೈತಿ ಅಂತಂದ್ರ 1/2 ಇಂಟು ಪಾದ ಇಂಟು ಎತ್ತರ ಐತಿ. ಅದೇ ರೀತಿಯಾಗಿ ನಾ ಇಲ್ಲಿ ಇನ್ನೊಂದು ತ್ರಿಭುಜ ತೆಗಿತೀನಿ. ಪಾದ ಬಿ ಐತಿ, ಎತ್ತರ ಎಷ್ಟೈತ್ರಿ? ಎಚ್ ಐತಿ. ಅಂದ್ರ ಇದೇನಪ್ಪ ಅಂದ್ರೆ ವಿಸ್ತೀರ್ಣ ಏನೈತಿ ಅಂದ್ರ 1/2 ಇಂಟು ಪಾದ ಇಂಟು ಎತ್ತರ ಐತಿ. ಸರ, ಇದು ನಮಗ ಇಲ್ಲಿ ನೋಡಕತ್ತಿದೆ ಅಂತಂದ್ರ ಇದ್ರೊಳಗ ಒಂದು ವಿಶೇಷತೆ ಏನೈತ್ರಿ? ಒಂದೇ ಪಾದದ ಮೇಲೆ ಹಾಗೂ ಒಂದೇ ಸಮಾಂತರ ರೇಖೆಯ ನಡುವಿರುವಂತಹ ಎಲ್ಲಾ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತಾವ್ರಿ? ಸಮ ಆಗಿರ್ತಾವ. ನಾ ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನ್ರಿ. ಒಂದೇ ಪಾದದ ಮೇಲೆ ಹಾಗೂ ಒಂದೇ ಸಮಾಂತರ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳು, ಇದ್ರ ಮೇಲೆ ನಾವು ಇನ್ನೂ ಎಷ್ಟೇ ತ್ರಿಭುಜಗಳನ್ನು ತಗೊಂಡ್ರು ಸಹಿತ, ಈ ಪಾದದ ಮೇಲೆ ಈ ಒಂದು ಸಮಾಂತರ ರೇಖೆ ಮೇಲೆ ಎಷ್ಟೇ ತ್ರಿಭುಜಗಳನ್ನು ತಗೊಂಡ್ರು ಸಹಿತ ಅವುಗಳ ವಿಸ್ತೀರ್ಣಗಳು ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವ. ಓಕೆ, ಈ 2 ವಿಷಯಗಳು ನಮಗ ಮುಖ್ಯ ಏನ್ರಿ? ಒಂದು ವಿಶಾಲ ಕೋನದ ಎತ್ತರ ಅದರ ಹೊರಗಡೆ ಇರ್ತತಿ. ಆ ನಂತರ 2 ಸಮಾಂತರ ರೇಖೆಗಳ ನಡುವಿನ ತ್ರಿಭುಜಗಳ ವಿಸ್ತೀರ್ಣ ಸಮವಾಗಿರ್ತೈತಿ. ಸರಿನಾ? ರೈಟ್. ಇದನ್ನ ನೀವು ಕಾಪಿ ಮಾಡ್ಕೊಂಡು ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ ನಾನು ಏನ್ ಮಾಡ್ತೀನಿ ಅಂತಂದ್ರ ಇದ್ರ ಬಳಕೆ ಎಲ್ಲಾಗತ್ತೆ ಅಂತಂದ ಹೇಳಿ ಇಲ್ಲಿ ನಿಮ್ಗ ತೋರಿಸ್ತೇನ್ರಿ. ಸರಿನಾ? ರೈಟ್. ಸಾಧನೆ ಏನ್ರಿ? ಈಗ ಎಡಿ ಬಾಗ್ಲೆ ಡಿಬಿ ಅಂತಂದೇಳಿ ಎಡಿ ಬಾಗ್ಲೆ ಡಿಬಿ ಈಕ್ವಲ್ ಟು ಎ ಬಾಗ್ಲೆ ಇಸಿ ಅಂತಂದ್ರೆ ಬರ್ಬೇಕು ಅಂದ್ರೆ ಎಡಿ ಇರುವಂತಹ ತ್ರಿಭುಜ ಯಾವ್ದೈತಿ ಅದನ್ನ ನೋಡ್ರಿ. ಓಕೆ, ಎಡಿ ಇರುವಂತಹ ತ್ರಿಭುಜ ಯಾವ್ದೈತಿ ಅಂದ್ರ ಎಡಿಇ ಐತಿ. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ತ್ರಿಭುಜ ಎ ಬಿ ಇ ಎಲ್ ಇ. ಓಕೆ, ತ್ರಿಭುಜ ಎಡಿಇ ಯಲ್ಲಿ ತ್ರಿಭುಜ ಎ ಬಿ ಇ ವಿಸ್ತೀರ್ಣ ಏನ್ರಿ? ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಕೆಲಸ ಮಾಡ್ತೀನಿ. ಇದ್ರ ವಿಸ್ತೀರ್ಣ ಬರೀಕಿನ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಬರ್ಕೊಂಡ್ಬಿಡ್ತೇನೆ ಇಲ್ಲಿ. ಓಕೆ,
ರೈಟ್. ಸೊ ಮೊದಲಕ್ಕೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಬರ್ಕೋತೀನಿ, ಆ ನಂತರ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಗೆ ಬರ್ತೀನಿ. ಓಕೆ ರೈಟ್. ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನ್ರಿ? 1/2 ಗುಂಡ್ಲೆ ಪಾದ ಇಂಟು ಎತ್ತರ. ಸರಿನಾ? ಈಗ ತ್ರಿಭುಜ ADE ತಗೋತೀನಿ. ADE ಏನ ಯಾಕೆ ತಗೊಂಡಿನಿ? ಇಲ್ಲಿ AD ಐತ್ರಿ, ಅದ್ರ ಸಲುವಾಗಿ ತ್ರಿಭುಜ ADE ಯಲ್ಲಿ ಏನ್ರಿ? ತ್ರಿಭುಜ ADE ಯಲ್ಲಿ ತ್ರಿಭುಜ ADE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2. ಇದರ ಪಾದ ಎಷ್ಟೈತಿ ಅಂತಂದ್ರ AD ಐತ್ರಿ, ಆ ನಂತರ AD ಗೆ ಎತ್ತರ ಇದಕ್ಕೆ ಲಂಬವಾಗಿ ಏನೈತಿ ಅಂದ್ರ NE ಐತಿ. ಸರಿನಾ? ರೈಟ್. ಇದೇ ರೀತಿಯಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರ ಸಾರಿ AD ಆಯ್ತಾ, ನಂತರ ಇಲ್ಲಿ DB ಐತಿ. DB ಪಾದವಾಗಿರುವಂತಹ ಒಂದು ತ್ರಿಭುಜ ಯಾವ್ದೈತಿ ಅಂತಂದ್ರ DBE ಐತಿ. ಓಕೆ, ಸೊ ತ್ರಿಭುಜ DBE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ. ಪಾದ ಅಂದ್ರೆ ಏನೈತ್ರಿ? DB ಐತಿ ಇಂಟು ಎತ್ತರ. ಈ ಒಂದು ತ್ರಿಭುಜಕ್ಕೆ ಎತ್ತರ ಎಲ್ಲೈತಿ ಅಂತಂದ್ರ ಇಲ್ಲಿ ಹೊರಗಡೆ ಇದೆ ನೋಡ್ರಿ, ಅದು ಎಲ್ಲೈತಿ ಏನಾಗೈತಿ ಅಂತಂದ್ರ NE ಆಗೈತಿ. ಓಕೆ, ಇದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿ ಅನ್ನೋ ಸಲುವಾಗಿ ನಾನು ಇಲ್ಲಿ ಈ ರೀತಿ ತೆಗಿತೆ ನೋಡ್ರಿ. ಈ ರೀತಿಯಾಗಿ ಇದೇನಪ್ಪಾ ಅಂದ್ರೆ ವಿಶಾಲ ಕೋನ ತ್ರಿಭುಜ ಐತಿ BDE. ಓಕೆ, ಸೊ ಇಲ್ಲಿ B ಅದ, ಇಲ್ಲಿ D ಅದ, ಇಲ್ಲಿ D ಅದ, ಇಲ್ಲಿ E ಅದ. ಹಂಗಂದ್ರ ಇದರ ಎತ್ತರ ಎಲ್ಲಿ ಬರ್ತೈತಿ ಅಂತಂದ್ರ ಇಲ್ಲಿ ಐತಿ. ಸೊ ಇಲ್ಲಿ ಏನೈತಿ ಅಂತಂದ್ರ NE. ಓಕೆ, ಈ ತ್ರಿಭುಜದ ಎತ್ತರ ಏನೈತ್ರಿ? ಇಲ್ಲಿ ಹೊರಗಡೆ ಐತಿ. ಸರಿನಾ? ರೈಟ್. ಸೊ ಈಗ ನಾವೇನ್ ಮಾಡ್ತೀನಿ ಅಂತಂದ್ರ ಇವು ಎರಡರದ್ದು ಏನಪ್ಪಾ ಅಂದ್ರ ಅನುಪಾತವನ್ನ ತಗೋತೀನಿ. ಅಂದ್ರೆ ತ್ರಿಭುಜ ADE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ AD ಯ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ DBE ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 ಇಂಟು 1/2 ಗುಂಡ್ಲೆ AD ಗುಂಡ್ಲೆ NE ಬಾಗ್ಲೆ 1/2 ಗುಂಡ್ಲೆ DB ಇಂಟು NE NE ಗೆ NE ಕ್ಯಾನ್ಸಲ್ ಆಯ್ತ್ರಿ, 2ಕ್ಕೆ 2 ಕ್ಯಾನ್ಸಲ್ ಆಯ್ತು. ಅಂದ್ರೆ ಇದೇನು ಉಳಿತಪ್ಪ ಅಂದ್ರ ತ್ರಿಭುಜ ADE ಯ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ DBE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು ಉಳಿತ್ರಿ? ಇಲ್ಲಿ AD ಬಾಗ್ಲೆ DB ಉಳಿತು. ಸೊ ನಮ್ಮ ಅರ್ಧ ಕೆಲಸ ಮುಗೀತು. AD ಬಾಗ್ಲೆ DB ಅಲ್ಲಿ ನಮಗ ಬಂತು. ಸೊ AE ಬಾಗ್ಲೆ EC ಬರ್ಬೇಕಲ್ಲ, AE ಬಾಗ್ಲೆ EC ಬರ್ಬೇಕಂದ್ರೆ AE ಪಾದವಾಗಿರುವಂತಹ ಒಂದು ತ್ರಿಭುಜವನ್ನು ತಗೋತೀವಿ. ಅದೇ ಯಾವ್ದಪ್ಪ ಅಂತಂದ್ರೆ ADE. ಓಕೆ, ಇಲ್ಲೂ AD ಇತ್ತಲ್ರಿ? ಹೌದ್ರಿ, ಇಲ್ಲಿಯೂ ಸಹಿತ ಏನಪ್ಪಾ ಅಂತಂದ್ರ ADE ಬರಾಗತೈತಿ. ಸೊ ಮತ್ತೆ ನಾವೇನ್ ಮಾಡ್ತೀವಿ ಅಂತಂದ್ರ ತ್ರಿಭುಜ ADE ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ. ಮೊದ್ಲೇಕ AD ಪಾದ ತಗೊಂಡಿದ್ವಿ, ಈಗ ಏನಪ್ಪಾ ಅಂದ್ರೆ AE ಪಾದ ತಗೋತೀವಿ. ಯಾಕಂದ್ರೆ ಇಲ್ಲಿ ನಮಗೆ A ಬರ್ಬೇಕಲ್ರಿ, ಅದ್ರ ಸಲುವಾಗಿ. ಓಕೆ, ಪಾದ ಇಂಟು ಎತ್ತರ. ಇದು ಪಾದ ಆಗಿತ್ತಂದ್ರೆ ಎತ್ತರ ಯಾವ್ದಾಗತ್ತೆ ಅಂತಂದ್ರ ಇದಕ್ಕೆ ಲಂಬವಾಗಿರುವಂತಹದ್ದು DM ಏನಾಗಿರ್ತೈತಿ ಅಂತಂದ್ರ ಎತ್ತರ ಆಗಿರ್ತೈತಿ. ಸರಿನಾ? AE ಬಂತು, EC ಬರ್ಬೇಕಲ್ಲ. ಸೊ ಅದ್ರ ಸಂಬಂಧ EC ಪಾದವಾಗಿರುವಂತಹ ಒಂದು ತ್ರಿಭುಜವನ್ನು ತಗೋತೀವಿ. EC ಪಾದವಾಗಿರುವಂತಹ ತ್ರಿಭುಜ ಅಂದ್ರೆ ಇಲ್ಲಿ ಏನ್ ಬರ್ತೈತಿ ಅಂತಂದ್ರ EDC ತ್ರಿಭುಜ ಬಂದಿರ್ತೈತಿ. ಓಕೆನಾ? ಸರಿ, ಹಾಗಾದ್ರೆ ತ್ರಿಭುಜ EDC ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಪಾದ ಅಂದ್ರೆ ಏನದ್ರಿ? EC ಅದ, EC ಇಂಟು ಎತ್ತರ. ಸೊ ಈ ಒಂದು ತ್ರಿಭುಜಕ್ಕೆ ಎತ್ತರ ಏನಪ್ಪಾ ಅಂತಂದ್ರೆ ಇಲ್ಲಿ ಹೊರಗಡೆ ಅದ ನೋಡ್ರಿ. ಓಕೆ, ಈ ಬಿಂದುವಿನಿಂದ ಈ ಒಂದು ಬಾಹುವಿಗೆ ಲಂಬವಾಗಿ ಎಳೆದಂತ ರೇಖೆ DM ಏನೈತ್ರಿ? ಅದು ಹೊರಗಡೆ ಐತಿ. ಓಕೆ, ಸರಿ, ಇಂಟು DM. ಓಕೆ, ಸೊ ಅದು ಯಾವ ರೀತಿ ಅಂತಂದ್ರೆ ಇದೇ ರೀತಿನ ಬಂದಿರ್ತೈತಿ. ಓಕೆನಾ? ಇವೆರಡರದ್ದು ಅನುಪಾತವನ್ನ ತಗೊಳ್ಳೋಣಂತ. ಹಂಗಂದ್ರೆ ಇದೇನಾಗತ್ರಿ? ತ್ರಿಭುಜ ADE ಯ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ EDC ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು AE ಇಂಟು DM ಬಾಗ್ಲೆ 1/2 ಇಂಟು EC ಇಂಟು DM. ಓಕೆ, ನಿಮ್ಗೆ ಆಗಿಲ್ಲ ನಾನು ಯಾಕ ಒಂದು ಆಗಿಲ್ಲ ಆ ಕಾನ್ಸೆಪ್ಟ್ ಹೇಳಿದ್ದೆ ಅಂತಂದ್ರೆ ನಮ್ಗೆ ಇದು ಗೊತ್ತಿರ್ಲಿ ಏನ್ರಿ? ವಿಶಾಲ ಕೋನದ ಲಂಬ ಹೊರಗಡೆ ಇರ್ತೈತಿ ಅನ್ನುವಂತ ಉದ್ದೇಶಕ್ಕ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ಹೇಳ್ಕೊಂಡಿದ್ವಿ. ಸರಿನಾ? ಇಲ್ಲಿ DM ಕ್ಯಾನ್ಸಲ್ ಆಗತ್ತ, 2ಕ್ಕೆ 2 ಕ್ಯಾನ್ಸಲ್ ಆಗತ್ತ. ಇಲ್ಲಿ ಏನು ಉಳಿತೈತಿ ಅಂತಂದ್ರೆ ತ್ರಿಭುಜ ADE ಯ ವಿಸ್ತೀರ್ಣ ಬಾಗ್ಲೆ ತ್ರಿಭುಜ
ಇ ಡಿ ಸಿ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇದೇನಾಗತ್ರಿ ಎ ಇ ಬಾಗ್ಲೆ ಇ ಸಿ ಆಗಿರ್ತದೆ. ಓಕೆ ಸರಿ, ಎಡಿ ಬಾಗ್ಲೆ ಡಿ ಬಿ ಇಲ್ಲಿ ಬರಾಕತೈತಿ, ಎ ಬಾಗ್ಲೆ ಇ ಸಿ ಇಲ್ಲಿ ಬರಾಕತೈತಿ. ಎಡಗಡೆ ನೋಡಿದ್ರ ಇಲ್ಲಿ ತ್ರಿಭುಜ ಎಡಿ ಐತಿ, ಇಲ್ಲಿ ತ್ರಿಭುಜ ಎಡಿ ಯ ವಿಸ್ತೀರ್ಣ ಅವಶ್ಯ ಸೇಮ್ ಐತಿ. ನಮಗ ಇದು ಆ ನಂತರ ಇದು ಏನಾದ್ರೂ ಸಮ ಅಂತ ಹೇಳ್ಬಿಟ್ಟಿವಿ ಅಂತಂದ್ರ ಇವೆರಡನ್ನು ನಾವೇನಪ್ಪಾ ಅಂದ್ರ ಸಮ ಅಂತ ಹೇಳಾಕ ಬರ್ತತಿ. ಸೊ ಹಾಗಾಗಿ ಮೊದ್ಲಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ಸಮೀಕರಣ 1 ಅಂತ ಕರೆಯೋಣ, ಇದಕ್ಕ ಸಮೀಕರಣ 2 ಅಂತ ಕರೆಯೋಣ. ಯಾವಾಗ ನೋಡ್ರಿ ತ್ರಿಭುಜ ಇಲ್ಲಿ ತ್ರಿಭುಜ ಡಿ ಬಿ ಇ, ಆ ನಂತರ ಇನ್ನೊಂದೇನಪ್ಪಾ ಅಂದ್ರೆ ತ್ರಿಭುಜ ಇ ಡಿ ಸಿ. ಇವೆರಡು ಏನಪ್ಪಾ ಅಂದ್ರೆ ಒಂದೇ ಸಮಾಂತರ ರೇಖೆಯನ್ನು ಬರ್ಕದಾವ್ರಿ. ಮತ್ತ ಇಲ್ಲಿ ಇವೆರಡು ಏನಪ್ಪಾ ಅಂದ್ರೆ ಇಡೀ ಪಾದದ ಮೇಲೆ ಅದಾವು. ಓಕೆ, ಹಂಗಂದ್ರ ಒಂದೇ ಪಾದದ ಮೇಲೆ ಅದಾವು, ಒಂದೇ ಸಮಾಂತರ ರೇಖೆಗಳ ನಡುವೆ ಈ ಎರಡು ತ್ರಿಭುಜಗಳದಾವು. ಹಂಗಂದ್ರ ಈ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತಾವು ಅಂತಂದ್ರ ಸಮ ಆಗಿರ್ತಾವು. ಓಕೆ, ಸೊ ಇಲ್ಲಿ ತ್ರಿಭುಜ ಎ ಡಿ ತ್ರಿಭುಜ ಯಾವ್ದ್ರಿ ಡಿ ಬಿ ಇ, ತ್ರಿಭುಜ ಡಿ ಬಿ ಇ ಮತ್ತು ತ್ರಿಭುಜ ಇ ಡಿ ಸಿ ಒಂದೇ ಪಾದ ಡಿಇ ಹಾಗೂ ಒಂದೇ ಸಮಾಂತರ ರೇಖೆ ಹಾಗೂ ಒಂದೇ ಸಮಾಂತರ ರೇಖೆ ಡಿಇ ಸಮಾಂತರ ಬಿಸಿ ನಡುವೆ ಇವೆ. ಓಕೆ, ಡಿಇ ಸಮಾಂತರ ಬಿಸಿ ನಡುವೆ ಇವೆ. ದೇರ್ಫೋರ್ ಆದುದರಿಂದ ನಾವೇನ್ ಹೇಳ್ತೀವಿ ಅಂತಂದ್ರೆ, ಆದುದರಿಂದ ತ್ರಿಭುಜ ಡಿ ಬಿ ಯ ವಿಸ್ತೀರ್ಣ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗಿರ್ತೈತ್ರಿ ತ್ರಿಭುಜ ಇ ಡಿ ಸಿ ಯ ವಿಸ್ತೀರ್ಣ ಆಗಿರ್ತೈತಿ. ತ್ರಿಭುಜ ಇ ಡಿ ಸಿ ಯ ವಿಸ್ತೀರ್ಣಕ್ಕೆ ಏನಾಗಿರ್ತೈತಿ ಅಂದ್ರೆ ಸಮ ಆಗಿರ್ತೈತಿ. ಅಂದ್ರೆ ಇದು ಈಕ್ವಲ್ ಟು ಇದಾಯ್ತು. ಉಳಿದಿದ್ದೆಲ್ಲ ಏನಪ್ಪಾ ಇದು ಏನಂದ್ರೆ ಅಂಶನೂ ಸಮ ಐತಿ, ಇಲ್ಲಿ ಛೇದವು ಸಮ ಆಗಿರುತ್ತೆ. ಅಂದ್ರೆ ಇವೆರಡು ಏನಾಗಿರ್ತಾವ್ರಿ ಸಮ ಆಗಿರ್ತಾವ. ಇದು ಸಮೀಕರಣ 1, ಇದು ಸಮೀಕರಣ 2 ಅಂದ್ರೆ ಇದು ಸಮೀಕರಣ ಏನಾಗಿರ್ಲಿ ಅಂತಂದ್ರ 3 ಆಗಿರ್ಲಿ. ಈ ಮೂರು ಸಮೀಕರಣದ ಆಧಾರದ ಮೇಲೆ ನಾವೇನ್ ಬರ್ತೀವಿ ಅಂತಂದ್ರ ಏನ್ ಬರಿತೀವಿ, ಎಡಿ ಬಾಗ್ಲೆ ಡಿಬಿ ಈಕ್ವಲ್ ಟು ಎ ಬಾಗ್ಲೆ ಇ ಸಿ ಅಂತ ಬರಿತೀವಿ. ಇದಕ್ಕ ಇದು ಸಮ ಐತಿ, ಅಂಶನ ಸಮ ಐತಿ. ಹಂಗಂದ್ರೆ ಇವ್ ಎರಡು ಸಮ ಆದ್ರಿ. ಎಡಗಡೆ ಸಮ ಐತಿ ಅಂದ್ರ ಬಲಗಡೆದು ಸಹಿತ ಸಮ ಆಗಿರ್ತತಿ. ಸರಿನಾ? ಸಮೀಕರಣ 1, 2 ಮತ್ತು 3ರಿಂದ ನಾವೇನ್ ಹೇಳ್ತೇವ್ರಿ, ಎಡಿ ಬಾಗ್ಲೆ ಡಿಬಿ ಇಸ್ ಈಕ್ವಲ್ ಟು ಎ ಬಾಗ್ಲೆ ಇ ಸಿ ಆಗಿರ್ತೈತಿ ಅಂತ ಹೇಳ್ತೇವೆ. ಓಕೆ, ಸೊ ಅವ್ರಿಲ್ಲಿ ಏನು ಸಾಧಿಸು ಅಂತ ಹೇಳಿದ್ರು, ನಾವು ಅದನ್ನ ಇಲ್ಲಿ ಸಾಧಿಸಿದ್ದೇವೆ. ಓಕೆ, ಸಾಧಿಸಲಾಗಿದೆ. ಸರಿ, ಈ ನಾವೇನಪ್ಪಾ ಅಂದ್ರೆ ಎರಡು ಬೇಸಿಕ್ ಕಾನ್ಸೆಪ್ಟ್ ಅನ್ನ ನೆನಪಿಟ್ಕೊಂಡು ಇದನ್ನ ನಾವು ಚೆನ್ನಾಗಿ ನೆನಪಿಟ್ಕೊಂಡ್ವಿ ಅಂತಂದ್ರೆ ನಮಗ ಎಕ್ಸಾಮ್ ಒಳಗ 4 ಮಾರ್ಕ್ಸ್ ಗ್ಯಾರಂಟಿ ಬರ್ತಾವ್ರಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 53ನೇ ಲೆಕ್ಕ ಏನಂದ್ರೆ ನೋಡ್ರಿ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳ ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಕತ್ತಾರ್ರಿ. ಓಕೆ, ಸೊ ಇದು ಏನದರಿ, ಇದು ಏನಪ್ಪಾ ಅಂತಂದ್ರ ಕೋನ ಸಮರೂಪತೆ ನಿರ್ಧಾರಕ ಗುಣ ಐತ್ರಿ. ಒಂದು ತ್ರಿಭುಜದ 3 ಕೋನಗಳು ಇನ್ನೊಂದು ತ್ರಿಭುಜದ 3 ಕೋನಗಳಿಗೆ ಸಮ ಅಂತ ಹೇಳಕತ್ತಾರ್ರಿ. ಕಡೆಗೆ ನಾವೇನ್ ಮಾಡ್ಬೇಕಾಯ್ತಿ, ಎರಡು ತ್ರಿಭುಜಗಳು ಸಮರೂಪ ಅಂತ ಸಾಧಿಸಬೇಕಾಯ್ತಿ. ಸೊ ಹಂಗಾಗಿ ನಾವಿಲ್ಲಿ ತಗೊಳ್ಳುವಂತಹ ತ್ರಿಭುಜಗಳನ್ನ ಏನಪ್ಪಾ ಅಂತಂದ್ರೆ ಸಮರೂಪ ಇರುವಂತಹ ತ್ರಿಭುಜಗಳನ್ನ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಮೊದ್ಲೇಕ ತಗೊಳ್ಳೋಣಂತ್ರಿ. ಓಕೆನಾ? ಸರಿ, ಎ ಬಿ ಸಿ ಅದಾದ ನಂತರ ಇನ್ನೊಂದು ತ್ರಿಭುಜ ಡಿ ಇ ಎಫ್. ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿ ಏನಪ್ಪಾ ಅಂತಂದ್ರೆ ಹೆಚ್ಚು ಕಮ್ಮಿ ಏನ್ರಿ, ಇವೆರಡು ಸಮರೂಪ ಇರೋ ತರನೇ ಏನಪ್ಪಾ ಅಂದ್ರೆ ಇಲ್ಲಿ ಚಿತ್ರ ತಕೊಳ್ಳಂತ್ರಿ. ಅವ್ರೇನ್ ಕೊಡಕತ್ತಾರ ಇಲ್ಲಿ, ಮೊದ್ಲೇದ್ದು ಅವ್ರ ಏನ್ ಕೊಟ್ಟಾರಲ್ಲ ಅದನ್ನ ಇಲ್ಲಿ ಬರ್ಕೊಳ್ಳಂತ್ರಿ. ಏನ್ ಕೊಟ್ಟಾರ ಇಲ್ಲಿ,
ಏನ್ ಕೊಟ್ಟಾರ ಅಂತಂದ್ರ ಈ ಒಂದು ಪ್ರಮೇಯದ ಮೊದಲ ಭಾಗ ದತ್ತವನ್ನು ಹೇಳ್ತತಿ, ಎರಡನೇ ಭಾಗ ಏನಾಗಿರ್ತತಿ ಅಂತಂದ್ರ ಸಾಧನೀಯವನ್ನ ಹೇಳ್ತತಿ, ಏನ್ ಸಾಧಿಸ್ಬೇಕು ಅನ್ನೋದನ್ನ ಹೇಳ್ತತಿ. ಮೊದಲನೇ ಭಾಗ ಏನ್ ಹೇಳ್ತೈತ್ರಿ? ಮೊದಲನೇ ಭಾಗ ಏನ್ ಹೇಳ್ತತಿ ಅಂದ್ರ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ, ಅಂದ್ರೆ ಎಗೆ ಡಿ, ಆನಂತರ ಬಿ ಗೆ ಇ, ಆನಂತರ ಕೋನ ಸಿ ಗೆ ಕೋನ ಎಫ್ ಸಮವಾಗಿತ್ತಂದ್ರೆ, ಓಕೆ. ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ, ಈ ಎರಡೂ ತ್ರಿಭುಜಗಳಲ್ಲಿ ಏನಾಗಕತ್ತೈತಿ ಅಂತಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಆನಂತರ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಆನಂತರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಆಗಿದೆ. ನಂತರ ಇದು ದತ್ತ ಆಯ್ತು. ಸೊ ನಂತರ ನಾವಿಲ್ಲಿ ಏನ್ ಮಾಡ್ಬೇಕಾಗೈತ್ರಿ, ಏನ್ ಸಾಧಿಸಬೇಕಾಗೈತಿ? ಇವುಗಳ ಅನುರೂಪ ಬಾಹುಗಳು ಏನಪ್ಪಾ ಅಂತಂದ್ರ ಅನುಪಾತ ಸಮವಾಗಿರ್ತತಿ, ಅಥವಾ ಇವುಗಳ ಅನುರೂಪ ಬಾಹುಗಳು ಅನುಪಾತ ಸಮ ಅಂದ್ರೆ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿ ಎಫ್ ಆಗಿರ್ತತಿ ಅಂತಂದ್ರೆ ನಾವಿಲ್ಲಿ ಸಾಧಿಸ್ಬೇಕಾಗೈತಿ. ಓಕೆ, ಇದಕ್ಕೆ ನಾವೇನ್ ಮಾಡ್ತೇವಿ ಅಂತಂದ್ರೆ ಒಂದು ರಚನೆಯನ್ನ ಮಾಡ್ಕೋತೀವಿ. ಈ ಒಂದು ರಚನೆ ಮೂರು ನಿರ್ಧಾರಕ ಗುಣಗಳ ಸಾಧನೆಗೆ ಏನಪ್ಪಾ ಅಂತಂದ್ರ ಒಂದೇ ರೀತಿಯಾಗಿರ್ತತಿ. ಅದು ರಚನೆ ಏನು ಅಂತಂದ್ರೆ ಈ ಡಿ ಬಾಹು ಮೇಲೆ ಒಂದು ಬಿಂದುವನ್ನ ತಗೋತೀವಿ, ಅದು ಪಿ, ಆನಂತರ ಡಿ ಎಫ್ ಮೇಲೆ ಏನಪ್ಪಾ ಅಂದ್ರೆ ಒಂದು ಬಿಂದುವನ್ನ ತಗೋತೀವಿ, ಅದು ಕ್ಯೂ. ಸೊ ಇವನ್ ಯಾವ ರೀತಿ ತಗೋತೀವಿ ಅಂತಂದ್ರೆ ಎ ಬಿ ಈಕ್ವಲ್ ಟು ಡಿ ಪಿ ಆಗಿರ್ಬೇಕು, ಆನಂತರ ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗಿರ್ಬೇಕು. ಈ ರೀತಿಯಾಗಿ ತಗೊಂಡು ಈ ಪಿ ಮತ್ತು ಕ್ಯೂ ಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಜೋಡಿಸ್ತೇವೆ. ಓಕೆ ಏನ್ರಿ, ಎ ಬಿ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಈಕ್ವಲ್ ಟು ಡಿ ಕ್ಯೂ, ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ, ಓಕೆ, ಆಗುವಂತೆ ಏನ್ ಮಾಡ್ತೇವೆ ಅಂತಂದ್ರೆ ಆಗುವಂತೆ ಡಿ ಮತ್ತು ಡಿ ಎಫ್ ಮೇಲೆ ಕ್ಯೂ ಮತ್ತು ಕ್ಯೂ ಪಿ ಮತ್ತು ಕ್ಯೂ ಬಿಂದುಗಳನ್ನ ತಗೋತೇವೆ. ಏನ್ರಿ, ಡಿಇ ಮತ್ತು ಡಿಇ ಮತ್ತು ಡಿಎಫ್ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಮತ್ತು ಪಿ ಕ್ಯೂ ಎಳೆಯಿರಿ. ಓಕೆ, ಸೊ ಪಿ ಕ್ಯೂ ಅನ್ನ ಹೇಳ್ತೀವಿ. ಸರಿ, ಇದು ನಮ್ಮ ರಚನೆ ಆಗಿತ್ತು. ಅದಾದ ನಂತರ ಏನ್ರಿ, ಸಾಧನೆ. ಓಕೆ, ಸೊ ನಾವೇನ್ ಸಾಧಿಸ್ಬೇಕಾಗಿತ್ರಿ? ಇದು ಎರಡು ತ್ರಿಭುಜಗಳ ಅನುರೂಪ ಕೋನಗಳ ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತಾವು ಅಂತಂದ ಹೇಳಿ ಸಾಧಿಸಬೇಕು. ಓಕೆ, ಸರಿ, ಮೊದಲು ಏನ್ ಮಾಡೋಣ ಅಂತಂದ್ರೆ ಈ ತ್ರಿಭುಜ ಸರ್ವಸಮ ಅಂತ ಹೇಳಿ ಸಾಧಿಸೋಣ್ರಿ. ಯಾವ ಎರಡು ತ್ರಿಭುಜ ಅವು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಗಳಲ್ಲಿ, ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಗಳಲ್ಲಿ ಇವೆರಡು ಸರ್ವಸಮಾತ ಸಾಧಿಸಬೇಕು ಅಂತಂದ್ರೆ ನಮಗ ಇಲ್ಲೇನದ್ರಿ, ಈ ಬಾಹುಗೆ ಈ ಬಾಹು ಸಮ ಐತಿ, ಈ ಕೋನಕ್ಕ ಈ ಕೋನ ಸಮ ಐತಿ, ಅಂತರ ಈ ಬಾಹುಗೆ ಈ ಬಾಹು ಸಮ ಐತಿ. ಅಂದ್ರೆ ಬಾಹು ಕೋನ ಬಾಹು ಸರ್ವಸಮತೆಯಿಂದ ಇವೆರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಸೊ ಅದನ್ನ ನಾ ಇಲ್ಲಿ ಬರ್ತೇನ್ರಿ, ಎ ಬಿ ಈಕ್ವಲ್ ಟು ಡಿ ಪಿ. ಯಾವ ಆಧಾರದ ಮೇಲೆ? ನಾವು ರಚನೆಯನ್ನ ಹಂಗ್ ಮಾಡ್ಕೊಂಡಿದೀವಿ. ಅದಾದ ನಂತರ ಕೋನ ಎ ಈಕ್ವಲ್ ಟು ಕೋನ ಡಿ. ಇದನ್ನ ನಾವು ಹೇಳ್ತಾ ಇಲ್ಲ, ಅವರೇ ಕೊಟ್ಟಿರುವಂತಹದ, ಇದು ದತ್ತ. ಅದಾದ ನಂತರ ಏನ್ರಿ, ಎ ಸಿ ಈಕ್ವಲ್ ಟು ಡಿ ಕ್ಯೂ. ಇದು ಏನಪ್ಪಾ ಅಂತಂದ್ರೆ ರಚನೆಯ ಆಧಾರದ ಮೇಲೆ ಹೇಳ್ಕತೀವಿ. ಸೊ ಒಂದು ತ್ರಿಭುಜದ ಬಾಹು ಕೋನ ಬಾಹು ಸಮವಾಗಿದ್ದು ಅಂತಂದ್ರ ಆ ಎರಡು ತ್ರಿಭುಜಗಳು ಏನಾಗಿರ್ತಾವ್ರಿ, ಸರ್ವಸಮವಾಗಿರ್ತಾವು. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಆಗಿರ್ತಾವ. ಓಕೆ, ರೈಟ್. ಸೊ ಕಾರಣ ಏನಪ್ಪಾ ಅಂತಂದ್ರೆ ಬಾಹು ಕೋನ ಬಾಹು ಸರ್ವ ಸಮತೆ ಆಧಾರದ ಮೇಲೆ ಇವೆರಡು ಏನಾಗ್ಯಾವು ಅಂತಂದ್ರೆ ಸರ್ವಸಮ ಆಗ್ಯಾವು. ಸರಿ, ಈ ಸರ್ವಸಮ ಆಗಿದ್ದಕ್ಕೆ ನಮ್ಗೆ ಇದರಿಂದ ಔಟ್ಕಮ್ ಏನಾದ್ರು ಬೇಕಾ? ಇದರಿಂದ ನಮ್ಗೆ ಏನಂತಂದ ಹೇಳಿ ಏನಾದ್ರು ಬರಿಬೇಕಾ? ಬರಿತೇವ್ರಿ. ಏನಪ್ಪಾ ಅಂದ್ರ ಅನುರೂಪ ಭಾಗಗಳು ಏನಾಗಿರ್ತಾವ ಅಂದ್ರೆ ಸಮ ಆಗಿರ್ತಾವ. ಯಾವ ಅಂತಂದ್ರೆ ಇದಕ್ಕೆ ಇದು ಸಮ,
ಆಲ್ರೆಡಿ ಅದನ್ನ ಬರ್ದೇವಿ. ಇದಕ್ಕಿದು ಸಮ ಅದನ್ನ ನಾವಿಲ್ಲಿ ಬರ್ದೇವಿ. ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ಇಲ್ಲಿ ಬಿ ಗೆ ಬಿ ಕ್ಯೂ ಸಮ ಅಂತ ನಮ್ಗೆ ಇಲ್ಲಿ ಗೊತ್ತಾಗತೈತಿ. ಸೊ ಈ ಬಾಹುಗೆ ಈ ಬಾಹು ಸಮ ಐತಿ ಅಂದ್ರೆ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಆಗೈತಿ. ಮತ್ತ ಏನ್ರಿ ಅನುರೂಪ ಕೋನಗಳು ಸಮವಾಗಿರ್ತಾವ ಅಂದ್ರೆ ಈ ಕೋನಕ್ಕ ಈ ಕೋನ ಸರಿನಾ, ಅಂದ್ರೆ ಕೋನ ಎ ಬಿ ಸಿ, ಕೋನ ಎ ಬಿ ಸಿ ಈಕ್ವಲ್ ಟು ಕೋನ ಡಿ ಪಿ ಕ್ಯೂ ಆಗಿರ್ತಾವ್ರಿ, ಕೋನ ಡಿ ಪಿ ಕ್ಯೂ ಆಗಿರುತ್ತೆ. ಮತ್ತ ಏನ್ರಿ ಕೋನ ಎ ಸಿ ಬಿ, ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಕ್ಯೂ ಪಿ ಆಗಿರ್ತೈತಿ, ಡಿ ಕ್ಯೂ ಪಿ ಆಗಿರ್ತೈತಿ. ಓಕೆ, ಯಾಕ್ರಿ ಯಾಕ ಅಂತಂತಂದ್ರ ಸಮರೂಪ ತ್ರಿಭುಜಗಳ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವ. ಓಕೆ, ಒಂದು ನಿಮಿಷ ರೀ, ಇಲ್ಲಿ ಎದಕ್ಕೆ ಇದು ಸಮ ಐತ್ರಿ, ಇದಕ್ಕ ಇದು ಸಮ ಐತಿ, ಇದಕ್ಕ ಇದು ಸಮ ಐತಿ, ರೈಟ್. ಹಂಗಂದ್ರೆ ಸಾರಿ, ಇದಕ್ಕ ಇದು ಸಮ ಐತಿ, ಇಲ್ಲಿ ಕೊಟ್ರ ನೋಡ್ರಿ ಬಿ ಗೆ ಈ ಸಮ ಐತಿ, ಆ ನಂತರ ಬಿ ಗೆ ಪಿ ಸಮ ಐತಿ. ಹಂಗಂದ್ರೆ ಇವ್ ಎರಡು ಏನಾಗತ್ತಾವ್ರಿ ಸಮ ಆಗಕತ್ತಾವು. ಇದಕ್ಕ ಇದು ಸಮ ಐತಿ ಅಂತ ಕೊಟ್ಟಾರ, ಇದಕ್ಕ ಇದು ಸಮ ಅಂತಂದ್ರೆ ನಾವ್ ಇಲ್ಲಿ ಪ್ರೂವ್ ಮಾಡಿದ್ವಿ. ಹಂಗಂದ್ರ ಇವು ಎರಡು ಏನಾಗಿರ್ತಾವ್ರಿ ಸಮ ಆಗಿರ್ತಾವು. ಓಕೆ, ಸೊ ಈಗ ಇದನ್ನ ನಾವೇನಂತ ಕರೆಯೋಣ ಅಂತಂದ್ರ ಒಂದಂತ ಕರೆಯೋಣ. ಓಕೆ, ದತ್ತ ಮತ್ತು ಒಂದರಿಂದ ಸಮೀಕರಣ ಒಂದರಿಂದ, ದತ್ತ ಮತ್ತು ಸಮೀಕರಣ ಒಂದರಿಂದ ನಾವೇನ್ ಹೇಳ್ಬೋದು ಅಂತಂತಂದ್ರ ಕೋನ ಡಿ ಪಿ ಕ್ಯೂ, ಕೋನ ಡಿ ಪಿ ಕ್ಯೂ ಇಸ್ ಈಕ್ವಲ್ ಟು ಕೋನ ಡಿಇ ಎಫ್, ಸರಿ ಏನ್ರಿ, ಡಿಇ ಎಫ್. ಅದೇ ರೀತಿಯಾಗಿ ಕೋನ ಡಿ ಕ್ಯೂ ಪಿ, ಕೋನ ಡಿ ಕ್ಯೂ ಪಿ ಇಸ್ ಈಕ್ವಲ್ ಟು ಕೋನ ಡಿ ಎಫ್ ಇ ಆಗಕತ್ತೈತಿ, ಸರಿನಾ, ರೈಟ್. ಓಕೆ, ಸೊ ಇವು ಇದಕ್ಕಿದು ಸಮ ಐತಿ, ಇದಕ್ಕಿದು ಸಮ ಐತಿ ಅಂತಂದ್ರ ಈ ಪಿ ಕ್ಯೂ ಮತ್ತು ಇ ಎಫ್ ಹೆಂಗಿರ್ತಾವ್ರಿ, ಇವೆರಡು ಏನಾಗಿರ್ತಾವ ಅಂತಂದ್ರ ಸಮಾಂತರವಾಗಿರ್ತಾವು. ಇವೆರಡು ಅನುರೂಪ ಕೋನಗಳದಾವು. ಅದ್ರ ಸಲುವಾಗಿ ಪಿ ಕ್ಯೂ ಸಮಾಂತರ ಇ ಎಫ್ ಆಗಿರ್ತೈತಿ. ಓಕೆ, ರೈಟ್. ಇದಕ್ಕಿದು ಸಮಾಂತರ ಅಂತಂದ್ರೆ ನಮ್ಮ ತ್ರಿಭುಜದೊಳಗ ನಾವು ಒಂದು ಹಿಂದೆ ಏನಪ್ಪಾ ಅಂತಂದ್ರೆ ತೇಲ್ಸನ ಪ್ರಮೇಯವನ್ನ ಓದಿದ್ವಿ. ಏನ್ರಿ, ಒಂದು ಬಾಹುವಿಗೆ ಸಮಾಂತರವಾಗಿ ನಾವು ಒಂದು ರೇಖೆಯನ್ನು ಎಳೆದ್ವಿ ಅಂತಂದ್ರ ಈ ಉಳಿದೆರಡು ಬಾಹುಗಳನ್ನ ಅದು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ ಡಿ ಪಿ ಭಾಗ್ಲೆ ಪಿಇ, ಡಿ ಪಿ ಭಾಗ್ಲೆ ಪಿಇ ಈಸ್ ಈಕ್ವಲ್ ಟು ಡಿ ಕ್ಯೂ ಭಾಗ್ಲೆ ಕ್ಯೂ ಎಫ್, ಡಿ ಕ್ಯೂ ಭಾಗ್ಲೆ ಕ್ಯೂ ಎಫ್. ಯಾವ ಆಧಾರದ ಮೇಲೆ, ತೇಲ್ಸ್ ಪ್ರಮೇಯದ ಆಧಾರದ ಮೇಲೆ ಇದನ್ನ ನಾವು ಬರ್ಕೋತೀವಿ. ಓಕೆ, ಹಂಗಂದ್ರ ನಾವು ಇಲ್ಲಿ ನಮಗೆ ಇದು ನಾವು ಏನ್ ಪ್ರೂವ್ ಮಾಡ್ಬೇಕಂತಂದ್ರೆ ಡಿ ಪಿ ಬಾಗ್ಲೆ ಡಿ ಅಂತ ಪ್ರೂವ್ ಮಾಡಬೇಕು. ಹಂಗಂದ್ರೆ ಈ ಡಿ ಪಿ ಬದ್ಲಿ ಏನಪ್ಪಾ ಅಂತಂದ್ರೆ ಎ ಬಿ ತುಂಬಾ ಬರ್ತತಿ. ಓಕೆ, ನಮ್ಗೆ ಡಿ ಪಿ ಬಾಗ್ಲೆ ಪಿ ಐತಲ್ಲ ಅದೇನಾಗ್ಬೇಕ್ರಿ ಡಿ ಪಿ ಬಾಗ್ಲೆ ಡಿ ಆಗ್ಬೇಕು. ಇದಕ್ಕ ಹಿಂಗಿದ್ರ ಆಗಲ್ಲ, ಇದ್ರೊಳಗೆ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಏನ್ ಮಾಡನ್ರಿ, ಇದ್ರ ವ್ಯುತ್ಕ್ರಮವನ್ನ ತಗೊಳ್ಳೋಣ ಅಂತ. ಓಕೆ, ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ, ಇದ್ರದ್ದು ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ. ಸೊ ಇದ್ರ ವ್ಯುತ್ಕ್ರಮ ತಗೊಂಡೆ ಅಂದ್ರೆ ಇದೇನಾಗತ್ರಿ, ಇದೇನಾಗತ್ತ ಪಿಇ ಬಾಗ್ಲೆ ಡಿ ಪಿ ಆಗತ್ತ ಇಸ್ ಈಕ್ವಲ್ ಟು ಇದೇನಾಗತ್ರಿ ಕ್ಯೂ ಎಫ್ ಬಾಗ್ಲೆ ಡಿ ಕ್ಯೂ ಆಗುತ್ತೆ. ಸೊ ಎರಡು ಕಡೆ ಏನ್ ಮಾಡೋಣ ಅಂತಂದ್ರೆ ಒಂದನ್ನ ಕೂಡ್ಸೋಣ. ಸೊ ಪಿಇ ಬಾಗ್ಲೆ ಡಿ ಪಿ ಪ್ಲಸ್ ಒಂದು ಕೂಡ್ಸೋಣ. ಬಲಗಡೆ ಏನ್ ಮಾಡೋಣ ಅಂತಂದ್ರೆ ಕ್ಯೂ ಎಫ್ ಬಾಗ್ಲೆ ಡಿ ಕ್ಯೂ ಇದಕ್ಕೆ ಒಂದನ್ನ ಕೂಡ್ಸೋಣ. ಛೇದೊಳಗೆ ಏನು ಇಲ್ಲ ಅಂದ್ರೆ ಏನಿರ್ತೈತ್ರಿ, ಒಂದಿರ್ತೈತಿ. ಇವುಗಳ ಲಸ ಏನಾಯ್ತ್ರಿ, ಡಿ ಪಿ ಬಂತು. ಡಿ ಪಿ ಎಷ್ಟಲಿಂದ ಗುಣಿಸಿದ್ರೆ ಡಿ ಪಿ ಬರ್ತ್ರಿ, ಒಂದರಿಂದ. ಒಂದಕ್ಕೆ ಎಷ್ಟಲಿಂದ ಗುಣಿಸಿದ್ರೆ ಡಿ ಪಿ ಬರ್ತ್ರಿ, ಡಿ ಪಿ ಅಂತ, ಸರಿನಾ. ಹಂಗಂದ್ರೆ ಇಲ್ಲಿ ಏನ್ ಬಂತ್ರಿ, ಪಿಇ ಪ್ಲಸ್ ಡಿ ಪಿ ಇಸ್ ಈಕ್ವಲ್ ಟು ಇಲ್ಲಿ ಲಸ ಏನ್ ಬರ್ತ್ರಿ, ಡಿ ಕ್ಯೂ ಬರ್ತ. ಸೊ ಡಿ ಕ್ಯೂ ಏನ್ ಎದ್ರಲ್ಲಿ ಗುಣಿಸಿದ್ರೆ ಡಿ ಕ್ಯೂ ಬರ್ತ್ರಿ, ಒಂದರಿಂದ ಗುಣಿಸ್ಬೇಕು. ಒಂದಕ್ಕೆ ಎದರಿಂದ ಗುಣಿಸಿದ್ರೆ ಡಿ ಕ್ಯೂ ಬರ್ತ್ರಿ, ಡಿ ಕ್ಯೂ ಲಿಂದ ಗುಣಿಸ್ಬೇಕು. ಓಕೆ, ಕ್ಯೂ ಎಫ್ ಇಂಟು ಒನ್ ಅಂದ್ರೆ ಕ್ಯೂ ಎಫ್ ಬರ್ತತಿ, ಪ್ಲಸ್ ಒನ್ ಇಂಟು ಡಿ ಕ್ಯೂ ಅಂದ್ರೆ ಡಿ ಕ್ಯೂ ಬರ್ತತಿ. ಒಂದು ನಿಮಿಷ, ಇಲ್ಲಿ ಪಿಇ ಪ್ಲಸ್ ಡಿಪಿ, ಪಿಇ ಪ್ಲಸ್ ಡಿಪಿ ಎರಡು ಸೇರಿಸಿದ್ರೆ ಏನಾಗತ್ರಿ, ಇಲ್ಲಿ ಡಿಇ ಆಗಕತ್ತೈತಿ, ಡಿಇ ಬಾಗ್ಲೆ ಡಿಪಿ. ಅದೇ ರೀತಿ ಕ್ಯೂ ಎಫ್ ಪ್ಲಸ್ ಡಿ ಕ್ಯೂ ಎರಡು ಕೂಡಿಸಿದ್ರೆ ಏನಾಗತ್ರಿ, ಡಿ ಎಫ್ ಆಗತೈತಿ, ಡಿ ಎಫ್ ಬಾಗ್ಲೆ ಡಿ ಕ್ಯೂ, ಸರಿನಾ. ರೈಟ್, ನಮ್ಗೆ ಏನ್ ಬೇಕಂತಂದ್ರೆ ಅನ್ಕೊಳಕತ್ತಿದ್ವಿ, ನಾವು ಏನ್ ಬೇಕು ಅನ್ಕೊಳಕತ್ತಿದ್ವಿ ಅಂತಂದ್ರೆ ಡಿ ಪಿ ಬಾಗ್ಲೆ ಡಿ ಬೇಕು, ಆ ನಂತರ ಈಚೆ ಕಡೆ ಡಿ ಕ್ಯೂ ಬಾಗ್ಲೆ ಡಿ ಎಫ್ ಬೇಕು ಅಂತ ಅನ್ಕೊಳಕತ್ತಿದ್ವಿ.
ಇದನ್ನ ಅನ್ಕೊಂಡಿದ್ವಿ. ಓಕೆ, ಅಲ್ಲಿ ನಮಗೆ ಇದು ಬಂದೈತೇನ್ರಿ, ಇದು ಬಂದಿಲ್ಲ, ಇದು ಉಲ್ಟಾ ಬಂದೈತಿ. ಹಂಗಂದ್ರೆ ಇದನ್ನ ಏನಂದ್ರ ಮತ್ತೆ ಉಲ್ಟಾ ಮಾಡೋಣ. ಅಂದ್ರೆ ಇಲ್ಲಿ ಎರಡು ಕಡೆ ಏನ್ ಮಾಡೋಣ ಅಂತಂದ್ರ ವ್ಯುತ್ಕ್ರಮ ತೆಗೆದುಕೊಳ್ಳೋಣ. ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ ಇದನ್ನ ವ್ಯುತ್ಕ್ರಮ ತಗೊಂಡೆ ಅಂತಂದ್ರೆ ಇದೇನಾಗತ್ರಿ, ಡಿ ಪಿ ಬಾಗ್ಲೆ ಡಿಇ ಆಗ್ತತಿ. ಇಲ್ಲಿ ಏನಾಗತ್ತಪ್ಪ ಅಂದ್ರ ಡಿ ಕ್ಯೂ ಬಾಗ್ಲೆ ಡಿ ಎಫ್ ಆಗ್ತತಿ. ಒಂದ್ ನಿಮಿಷ, ಈ ಡಿ ಪಿಗೆ ಏನ್ ಸಮ ಐತ್ರಿ, ಎ ಬಿ ಸಮ ಐತಿ. ಇಲ್ಲ ಅದ ನೋಡ್ರಿ, ಡಿ ಪಿಗೆ ಎ ಬಿಗೆ ಸಮ ಐತಿ. ನಾವು ಆ ರೀತಿಯಾಗಿ ರಚನೆಯನ್ನ ಮಾಡ್ಕೊಂಡಿದೀವಿ. ಓಕೆ, ಇಲ್ಲಿ ಡಿ ಪಿ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ ಈಕ್ವಲ್ ಟು ಎ ಸಿ. ಡಿ ಕ್ಯೂ ಈಕ್ವಲ್ ಟು ಎ ಸಿ. ದೇರ್ಫೋರ್ ಆದುದರಿಂದ ಏನ್ರಿ, ಡಿ ಪಿ ಜಾಗ ಏನ್ ಬರ್ತಾ, ಎ ಬಿ ಬರ್ತತಿ. ಅಂದ್ರೆ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್. ಡಿ ಕ್ಯೂ ಅಂದ್ರೆ ಏನದರಿ, ಎ ಸಿ ಅದ. ಎ ಸಿ ಬಾಗ್ಲೆ ಎ ಸಿ ಬಾಗ್ಲೆ ಡಿ ಎಫ್. ಓಕೆ, ಏನಾಯ್ತು ನೋಡ್ರಿ, ಎ ಬಿ ಬಾಗ್ಲೆ ಡಿಇ, ಎ ಸಿ ಬಾಗ್ಲೆ ಡಿ ಎಫ್ ಬಂತು. ನಮಗ್ ಬೇಕಾಗಿದ್ದೇನ್ರಿ, ಬಿ ಸಿ ಬಾಗ್ಲೆ ಇ ಎಫ್ ಬರಬೇಕು. ಸೊ ನಾವು ಇದನ್ನ ಏನಪ್ಪಾ ಅಂದ್ರೆ ಇದನ್ನ ಇಷ್ಟು ನಾವು ಇಲ್ಲಿ ಇದನ್ನ ಪ್ರಯತ್ನ ಮಾಡಿ ಇದನ್ನ ಸಾಧ್ಯವಲ್ಲ. ಅದೇ ರೀತಿಯಾಗಿ ನಾವೇನಂತಂದ್ರ ಏನ್ರಿ, ಎ ಬಿ ಬಾಗ್ಲೆ ಡಿಇ ಈಕ್ವಲ್ ಟು ಬಿ ಸಿ ಬಾಗ್ಲೆ ಡಿ ಎಫ್ ಅಂತ ಸಾಧಿಸಬಹುದು. ಓಕೆ, ಸೊ ಇದೇ ರೀತಿಯಾಗಿ ನಾವು ಏನ್ ಸಾಧಿಸಬಹುದು ಅಂತಂದ್ರೆ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಇ ಎಫ್ ಎಂದು ಸಾಧಿಸಬಹುದು. ಎಂದು ಸಾಧಿಸಬಹುದು. ಓಕೆ, ಸೊ ಈ ರೀತಿ ಸಾಧಿಸಬಹುದು ಅಂತಂದ್ರ ಇಲ್ಲಿ ಎ ಬಿ ಬಾಗ್ಲೆ ಡಿ ಆಯ್ತು, ಬಿ ಸಿ ಬಾಗ್ಲೆ ಇ ಎಫ್ ಇಲ್ಲದ, ಆ ನಂತರ ಎ ಸಿ ಬಾಗ್ಲೆ ಡಿ ಎಫ್ ಇಲ್ಲದ. ಸೊ ಹಿಂಗಾಗಿ ನಾವು ಇಲ್ಲಿ ಏನ್ ಮಾಡೋಣ ಅಂತಂದ್ರ ಇದು ಒಂದಂತ ಆಲ್ರೆಡಿ ಬಳಸಿದೇವಿ. ಹಂಗಂದ್ರೆ ಇದು 2 ಆಗಿರ್ಲಿ, ಇದೇನಾಗಿರ್ಲಿ ಅಂತಂದ್ರ 3 ಆಗಿರ್ಲಿ. ಸೊ ಸಮೀಕರಣ 2 ಮತ್ತು 3ರಿಂದ ಏನಾಗಿರ್ತೈತಿ ಅಂತಂದ್ರ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿ ಎಫ್ ಆಗಿರ್ತೈತಿ. ಓಕೆನಾ? ಸೊ ನಾವು ಇಲ್ಲಿ ಏನ್ ಸಾಧಿಸ್ಬೇಕಾಗಿತ್ರಿ, ಇದನ್ನೇ ನಾವು ಸಾಧಿಸ್ಬೇಕಾಗಿದ್ದು. ಓಕೆ, ಅವ್ರೇನ್ ಸಾಧಿಸಂದ್ರೆ ನಾವಿಲ್ಲಿ ಅದನ್ನ ಸಾಧಿಸಿದೇವಿ. ಸೊ ಹಿಂಗಾಗಿ ಇಲ್ಲಿ ಏನಾಗಿರ್ತಾವ ಅಂತಂದ್ರ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇ ಎಫ್ ಆಗಿರ್ತಾವು. ಸೊ ಇಲ್ಲಿ ನಾವೇನ್ ಬರೆಯೋಣ ಅಂತಂದ್ರೆ ಸಾಧಿಸಲಾಗಿದೆ. ಸರಿನಾ? ರೈಟ್. ಸೊ ಈಗ ಒಂದಿಷ್ಟು ಹುಡುಗರು ಅಂತಾರೆ, ಸರ್ ಇದನ್ನ ಇದೇ ತರನಾಗಿ ಇಲ್ಲಿ ಸಾಧಿಸಬಹುದು ಅಂತ ಹೇಳಿದಲ್ರಿ. ಹೆಂಗ ಅಂತಂದ್ರ ನಾನ್ ನಿಮ್ಗೆ ಇಲ್ಲಿ ಇದು ಅವಶ್ಯಕತೆ ಇಲ್ಲ, ನಿಮಗೆ ಇದು ಕ್ಲಾರಿಟಿ ಸಿಗ್ಲಿ ಅನ್ನೋ ಸಲುವಾಗಿ ನಾ ಏನಪ್ಪಾ ಅಂದ್ರೆ ಇದನ್ನ ತೋರ್ಸಾಕತ್ತೇನ್ರಿ. ಓಕೆ, ಇಲ್ಲಿ ಎ ಬಿ ಸಿ ಇಲ್ಲಿ ಡಿ ಇ ಎಫ್ ಅದಾವ ಅಂತಂದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಮೊದ್ಲಕ್ಕ ಇದಕ್ ಸಮಾಂತರ ಹಾಕಿದ್ವಲ್ಲ, ಈಗ ಏನ್ ಮಾಡ್ತೀವಿ ಅಂತಂದ್ರೆ ಇದು ಸಮಾಂತರ ಅಂತ ತಗೊಳ್ಳೋಣ, ಇಲ್ಲಿ ಪಿ ಅಂತ ತಗೊಳ್ಳೋಣ, ಇಲ್ಲಿ ಕ್ಯೂ ಅಂತ ತಗೊಳ್ಳೋಣ. ಅಂದ್ರೆ ಇಲ್ಲಿ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ ಎ ಬಿ ಇಲ್ಲಿ ಏನ್ ಸಿಗ್ತೈತಿ ಅಂದ್ರೆ ಪಿ ಬಾಗ್ಲೆ ಡಿ ಇಸ್ ಈಕ್ವಲ್ ಟು ಇ ಕ್ಯೂ ಬಾಗ್ಲೆ ಇ ಎಫ್ ಅಂತ ಬರ್ತೈತಿ. ಹಂಗಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಏನಾಗತ್ರಿ, ಎ ಬಿ ಬಿ ಜಾಗದಾಗ ಎ ಬಿ ಬರ್ಕೋತೀವಿ. ಅಂದ್ರೆ ಇದೇನಾಗತ್ರಿ, ಎ ಬಿ ಬಾಗ್ಲೆ ಡಿ ಈಕ್ವಲ್ ಟು ಬಿ ಸಿ ಬಾಗ್ಲೆ ಇ ಎಫ್ ಅಂತ ಆಗ್ತತಿ. ಸೊ ಇದನ್ನ ಓದಿಷ್ಟು ಹುಡುಗರಿಗೆ ಡೌಟ್ ಇರ್ತದೆ, ಅದರ ಸಂಬಂಧ ಇದನ್ನ ಹೇಳಿದೆ. ನಮಗ ಇದನ್ನ ಬರೆಯುವಂತಹ ಅವಶ್ಯಕತೆ ಇಲ್ಲ, ನಾವ್ ಇಲ್ಲಿ ತನಕ ಬರೆದ್ರೆ ಸಾಕು. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 54 ಪ್ರಶ್ನೆ ಏನದ ನೋಡ್ರಿ, 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ ಮತ್ತು ಆ 2 ತ್ರಿಭುಜಗಳು ಸಮರೂಪಿಯಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಕತ್ತಾರ. ಸೊ ಹಿಂದಲ್ದ ಏನಪ್ಪಾ ಅಂತಂದ್ರೆ ಕೋನ ಸಮರೂಪತೆ ಆಗಿತ್ತು ಅಂದ್ರೆ ಇದು ಬಾಹು ಸಮರೂಪತೆ ನಿರ್ಧಾರಕ ಗುಣ ಆಗೈತಿ. ಸರಿನಾ? ರೈಟ್. ಇಲ್ಲಿ ಕೊನೆಗೆ ಅವ್ರು ಏನ್ ಹೇಳಕತ್ತಾರ ಅಂತಂದ್ರೆ 2 ತ್ರಿಭುಜಗಳು ಸಮರೂಪ ಅಂತಂದ ಹೇಳಿ ಸಾಧಿಸು ಅಂತ ಹೇಳಿದಕ್ಕೆ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರ ಇಲ್ಲಿ ನಾವು ತಗೊಳ್ಳುವಂತಹ 2 ತ್ರಿಭುಜಗಳು ಏನಂತಂದ್ರೆ ಸಮರೂಪ ತ್ರಿಭುಜಗಳನ್ನೇ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ತಗೊಳ್ಳಂತ್ರಿ. ಓಕೆ, ಸೊ ಮೊದಲನೇ ತ್ರಿಭುಜ, ಅದಾದ ನಂತರ ಇನ್ನೊಂದು ತ್ರಿಭುಜವನ್ನ ಇಲ್ಲಿ ತಗೊಳ್ಳಂತ. ಸೊ ಅವ 2 ತ್ರಿಭುಜಗಳನ್ನ ನಾವು ತೆಗೆದು ಯಾವ ರೀತಿ ತೆಗಿಯೋಣ ಅಂತಂದ್ರೆ ಅವು ಸಮರೂಪ ಇರುವಂತೆಯೇ ಏನಪ್ಪಾ ಅಂತಂದ್ರೆ ತೆಗಿಯೋಣಂತ.
ಓಕೆ, ಸೊ ಇದು ಎ ಬಿ ಸಿ, ಅದಾದ ನಂತರ ಇದು ಡಿ ಇ ಎಫ್. ಓಕೆ, ಇಲ್ಲಿ ಅವ್ರು ಏನ್ ಹೇಳಕತ್ತಾರ ಅಂತಂದ್ರೆ, ನಾನ್ ನಿಮಗೆ ಪ್ರತಿ ಸರಿ ಹೇಳ್ತೀನಿ, ನಮ್ಮ ಒಂದು ಕೊಟ್ಟಿರುವಂತಹ ಪ್ರಮೇಯದೊಳಗ ಅರ್ಧ ಭಾಗ ದತ್ತ ಆಗಿತ್ತಂದ್ರೆ ಇನ್ನು ಅರ್ಧ ಭಾಗ ಏನಾಗಿರ್ತೈತಿ ಅಂದ್ರೆ ಸಾಧನೀಯ ಆಗಿರ್ತೈತಿ. ಓಕೆ, ಸೊ ಮೊದಲು ಏನಂತಂದ್ರೆ ದತ್ತ ಏನ್ರಿ, ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳ ಬಾಹುಗಳೊಡನೆ ಸಮಾನಪಾತವನ್ನು ಹೊಂದಿದ್ರೆ ಅಥವಾ ಸಮಾನಪಾತದಲ್ಲಿದ್ದರೆ ಏನ್ರಿ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ, ಈ ಎರಡು ತ್ರಿಭುಜದಲ್ಲಿ ಏನಾಗೈತಿ ಅಂತಂದ್ರೆ ಎ ಬಿ ಬಾಗ್ಲೆ ಡಿಇ ಈಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಇಎಫ್, ಇಎಫ್ ಈಸ್ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿ ಎಫ್ ಆಗಿದೆ. ರೈಟ್, ಸೊ ಇಷ್ಟಾಗೈತಿ. ಮುಂದ ಇದು ದತ್ತ ಆಯ್ತು. ಈಗೇನಪ್ಪಾ ಅಂತಂತಂದ್ರೆ ಸಾಧನೀಯ ಏನ್ ಸಾಧಿಸ್ಬೇಕ್ರಿ ನಾವು, ಈ ತ್ರಿಭುಜದ 3 ಕೋನಗಳು ಆ ತ್ರಿಭುಜದ 3 ಕೋನಗಳಿಗೆ ಸಮಾನತ ಸಾಧಿಸಬೇಕು. ಅಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಆನಂತರ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಆನಂತರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಅಂತ ಸಾಧಿಸಬೇಕು. ಸೊ ಇದಕ್ಕೆ ನಾವೇನ್ ಮಾಡ್ತೇವಿ ಅಂತಂದ್ರೆ ರಚನೆಯನ್ನ ಮಾಡ್ಕೋತೀವಿ. ಆ ರಚನೆ ಏನ್ರಿ, ರಚನೆ ಏನಪ್ಪಾ ಅಂತಂದ್ರೆ ಡಿ ಮೇಲೆ ಒಂದು ಬಿಂದುವನ್ನ ತಗೋತೀವಿ, ಅದು ಪಿ, ಆನಂತರ ಡಿ ಎಫ್ ಮೇಲೆ ಒಂದು ಬಿಂದುವನ್ನ ತಗೋತೀವಿ, ಅದು ಕ್ಯೂ, ಆನಂತರ ಅದನ್ನ ಜೋಡಿಸ್ತೀವಿ. ಇದನ್ನ ನಾವ್ ಯಾವ ರೀತಿ ತಗೊಂಡಿರ್ತೀವಿ ಅಂತಂದ್ರೆ ಎ ಬಿ ಈಕ್ವಲ್ ಟು ಡಿ ಪಿ ಆಗೋ ತರ, ಆನಂತರ ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗೋ ತರ ನಾವೇನಪ್ಪಾ ಅಂತಂದ್ರೆ ಪಿ ಮತ್ತು ಕ್ಯೂ ಬಿಂದುಗಳನ್ನ ತಗೊಂಡಿರ್ತೀವಿ. ಓಕೆನಾ, ಸರಿ. ಎ ಬಿ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ, ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಡಿಇ ಮತ್ತು ಡಿ ಎಫ್ ಗಳ ಮೇಲೆ, ಡಿಇ ಮತ್ತು ಡಿ ಎಫ್ ಗಳ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ. ಈ ರೀತಿ ಗುರುತಿಸಿ ಏನ್ ಮಾಡ್ರಿ ಅಂತಂತಂದ್ರೆ ಪಿ ಕ್ಯೂ ಎಳೆಯಿರಿ. ಓಕೆ, ಈ ರೀತಿಯಾಗಿ ನಾವೇನಪ್ಪಾ ಅಂತಂದ್ರೆ ಪಿ ಮತ್ತು ಕ್ಯೂ ಗಳನ್ನ ಗುರುತಿಸಿ ಪಿ ಕ್ಯೂ ಅನ್ನ ಎಳಿಬೇಕು. ಅದಾದ ನಂತರ ಏನ್ರಿ ಸಾಧನೆ. ಓಕೆ, ನಾವು ಸಾಧಿಸ್ಬೇಕು ಅಂತಂದ್ರ ಅವ್ರೇನ್ ಕೊಟ್ಟಾರಲ್ರಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಅವ್ರೇನ್ ಕೊಟ್ಟಾರಿ ಇದನ್ನ ಕೊಟ್ಟಾರ. ಓಕೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ ಇವೆರಡರಲ್ಲಿಯೂ ಏನಪ್ಪಾ ಅಂತಂದ್ರ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಇಎಫ್, ಇಸ್ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿ ಎಫ್ ಇದನ್ನ ಕೊಟ್ಟಾರ. ಓಕೆ, ನಾವಿಲ್ಲಿ ಏನ್ ಮಾಡ್ಕೊಳಕತ್ತೀವಿ, ಎ ಬಿ ಈಕ್ವಲ್ ಟು ಡಿ ಪಿ, ಎ ಸಿ ಈಕ್ವಲ್ ಟು ಡಿ ಕ್ಯೂ. ಅಂದ್ರೆ ಎ ಬಿ ಮತ್ತು ಎ ಸಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇವುಗಳಿಂದ ಬದಲಿಸ್ತೀನಿ. ಅಂದ್ರೆ ಎ ಬಿ ಈಕ್ವಲ್ ಟು ಏನ್ ಬರ್ತೀನಿ, ಎ ಬಿ ಜಾಗದಾಗ ಡಿ ಪಿ ಬರ್ತೀನಿ, ಡಿ ಪಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಇಎಫ್ ಇಸ್ ಈಕ್ವಲ್ ಟು ಎ ಸಿ ಇದ್ದಲ್ಲಿ ಏನ್ ಬರ್ಕೋತೇನ್ರಿ, ಡಿ ಕ್ಯೂ ಬರ್ಕೋತೀನಿ, ಡಿ ಕ್ಯೂ ಬಾಗ್ಲೆ ಡಿ ಎಫ್ ಅಂತ ಬರ್ಕೋತೀನಿ. ಯಾಕ ಕಾರಣ ಬೇರೇನಂತ್ರಿ, ಏನಂತಂದ್ರೆ ಎ ಬಿ ಈಕ್ವಲ್ ಟು ಡಿ ಪಿ, ಆನಂತರ ಎ ಸಿ ಈಕ್ವಲ್ ಟು ಡಿ ಕ್ಯೂ. ಇದು ಏನಂತಂದ್ರೆ ರಚನೆ. ಈ ತರ ನಾವು ರಚನೆಯನ್ನ ಮಾಡ್ಕೊಂಡಿದ್ದೀವಿ. ಸರಿನಾ? ರೈಟ್. ಈಗ ಇದ್ರೊಳಗ ಇಲ್ಲಿ ನೋಡಿದ್ರೆ ಡಿ ಪಿ ಬಾಗ್ಲೆ ಡಿಇ ಇಲ್ಲದ, ಆನಂತರ ಇಲ್ಲಿ ಬಲಗಡೆ ಆದ್ರಿ ಡಿ ಕ್ಯೂ ಬಾಗ್ಲೆ ಡಿ ಎಫ್ ಅದ. ಹಂಗಂದ್ರೆ ನಾ ಇದನ್ನ ನಡ್ಬೇಕಂದ್ ಬಿಟ್ಟು ಆ ಕಡೆದು ಈ ಕಡೆದು ತಗೋತೇನ್ರಿ. ಓಕೆ, ಡಿ ಪಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬಾಗ್ಲೆ ಡಿ ಎಫ್. ಓಕೆ, ಇದು ಯಾವ ರೀತಿ ಐತಿ ನೋಡ್ರಿ, ಇದು ಯಾವ ರೀತಿ ಐತಿ ಅಂತಂದ್ರ ನಮ್ಮ ಮೊದಲನೇ ಪ್ರಮೇಯ ತೇಲ್ಸ್ನ ಪ್ರಮೇಯದ ತರ ಐತ್ರಿ. ಅಲ್ಲಿ ತೇಲ್ಸ್ನ ಪ್ರಮೇಯ ಏನಿತ್ತಪ್ಪ ಅಂತಂದ್ರ ತೇಲ್ಸ್ನ ಪ್ರಮೇಯದ ವಿಲೋಮ ಯಾವ ರೀತಿ ಇತ್ತಂದ್ರ ಡಿ ಪಿ ಬಾಗ್ಲೆ ಪಿಇ, ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್ ಇತ್ತಂದ್ರ ಈ ಪಿ ಕ್ಯೂ ಇ ಎಫ್ ಗೆ ಸಮಾಂತರ ಅಂತ ಹೇಳ್ತಿದ್ವಿ. ಈಗ ಹೇಳಕ್ ಬರ್ತದ, ಈಗ ಹೇಳಕ್ ಬರಲ್ರಿ. ಈಗ ಹೇಳ್ಬೇಕು ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರ ಇದು ಬೇಕು, ಡಿ ಪಿ ಬಾಗ್ಲೆ ಪಿ ಎ. ಏನ್ ಬೇಕ್ರಿ ನಮಗ, ಡಿ ಪಿ ಬಾಗ್ಲೆ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್ ಬೇಕು. ಆದ್ರೆ ನಮ್ಗೆ ಅದು ಆ ರೀತಿ ಆಗಿಲ್ಲ. ಆ ರೀತಿ ಬರ್ಬೇಕು ಅಂದ್ರೆ ನಮಗ ಏನಾಗ್ಬೇಕು ಅಂದ್ರ ಅಂಶದಲ್ಲಿ ದೊಡ್ಡದಿರ್ಬೇಕು. ಡಿ ಪಿ ಮತ್ತೆ ಡಿ ಹೋಲಿಸಿದ್ರೆ ಡಿ ಪಿ ಸಾಂದದ, ಡಿ ದೊಡ್ಡದ. ಇದು ಮೇಲ್ ಹೋಗ್ಲಿ, ಇದು ಕೆಳಗೆ ಬರ್ಲಿ.
ಹಂಗಂದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಒಂದ್ ನಿಮಿಷ ರೀ. ಈ ರೀತಿ ಇದ್ರೆ ನಾವೇನ್ ಹೇಳ್ಬೋದು ಅಂತ ಅಂದ್ರಿ, ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಹೇಳಿಕ್ ಬರ್ತೈತಿ. ಹೌದಾ? ಸರಿ, ಇಲ್ಲಿ ಮೊದ್ಲಕ್ಕೆ ಏನ್ ಮಾಡೋಣ, ಇದರ ವ್ಯುತ್ಕ್ರಮವನ್ನ ತೆಗೆದುಕೊಳ್ಳೋಣ. ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ, ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ. ವ್ಯುತ್ಕ್ರಮ ತೆಗೆದುಕೊಂಡ್ರೆ ಇದೇನಾಗತ್ರಿ, ಡಿಇ ಬಾಗ್ಲೆ ಡಿಪಿ ಇಸ್ ಈಕ್ವಲ್ ಟು ಡಿಎಫ್ ಬಾಗ್ಲೆ ಡಿ ಕ್ಯೂ. ಸರಿ, ಇದು ಬರ್ಬೇಕಲ್ಲ, ಇದು ಬರ್ಬೇಕಂದ್ರೆ ಏನ್ ಮಾಡೋಣ ಅಂತಂದ್ರೆ ಎರಡು ಕಡೆ ಒಂದನ್ನ ಮೈನಸ್ ಮಾಡೋಣಂತ್ರಿ. ಓಕೆ, ಡಿಇ ಬಾಗ್ಲೆ ಡಿಪಿ ಮೈನಸ್ 1 ಇಸ್ ಈಕ್ವಲ್ ಟು ಡಿಎಫ್ ಬಾಗ್ಲೆ ಡಿ ಕ್ಯೂ ಮೈನಸ್ 1. ಓಕೆ, ಸೊ ಕೆಳಗೆ ಛೇದೊಳಗೆ ಏನು ಇಲ್ಲ ಅಂದ್ರೆ ಏನಿರ್ತೈತಿ, ಒಂದಿರ್ತೈತಿ. ಇವೆರಡರೊಳಗು ಲಸ ತೆಗೆನ ಏನ್ ಬರ್ತೈತ್ರಿ, ಡಿಪಿ ಬರ್ತೈತಿ. ಇವೆರಡರೊಳಗು ಲಸ ತೆಗೆದ್ರೆ ಇಲ್ಲಿ ಏನ್ ಬರ್ತೈತಿ, ಡಿ ಕ್ಯೂ ಬರ್ತೈತಿ. ಡಿಪಿಗೆ ಎಷ್ಟರಿಂದ ಗುಣಿಸಿದ್ರೆ ಡಿಪಿ ಬರುತ್ತೆ, ಒಂದರಿಂದ. ಒಂದಕ್ಕೆ ಎಷ್ಟರಿಂದ ಡಿ ಗುಣಿಸಿದ್ರೆ ಡಿಪಿ ಬರ್ತ್ರಿ, ಡಿಪಿ ಇಂದ. ಸರಿನಾ? ಡಿ ಕ್ಯೂ ಎಷ್ಟರಿಂದ ಗುಣಿಸಿದ್ರೆ ಡಿ ಕ್ಯೂ ಬರ್ತ್ರಿ, ಒಂದರಿಂದ. ಒಂದಕ್ಕೆ ಎಷ್ಟರಿಂದ ಗುಣಿಸಿದ್ರೆ ಡಿ ಕ್ಯೂ ಬರುತ್ತೆ, ಡಿ ಕ್ಯೂ ಇಂದ. 1 ಇಂಟು ಡಿ ಅಂದ್ರೆ ಡಿಇ ಮೈನಸ್ 1 ಇಂಟು ಡಿಪಿ ಅಂದ್ರೆ ಡಿಪಿ, 1 ಇಂಟು ಡಿ ಎಫ್ ಅಂದ್ರೆ ಡಿ ಎಫ್, 1 ಇಂಟು ಡಿ ಕ್ಯೂ ಅಂದ್ರೆ ಏನ್ರಿ, ಡಿ ಕ್ಯೂ. ಓಕೆ, ರೈಟ್. ಡಿ ಮೈನಸ್ ಡಿಪಿ, ಡಿಇ ಮೈನಸ್ ಡಿಪಿ, ಇಲ್ಲೇನು ಉಳಿತೈತ್ರಿ, ಪಿ ಉಳಿತೈತಿ. ಪಿಇ ಬಾಗ್ಲೆ ಡಿಪಿ ಇಸ್ ಈಕ್ವಲ್ ಟು ಇಲ್ಲಿ ಡಿ ಎಫ್ ಮೈನಸ್ ಡಿ ಕ್ಯೂ. ಡಿ ಎಫ್ ಡಿ ಕ್ಯೂ ಹೋದ್ರೆ ಇಲ್ಲಿ ಏನು ಉಳಿತೈತ್ರಿ, ಕ್ಯೂ ಎಫ್ ಉಳಿತೈತಿ. ಓಕೆ, ಕ್ಯೂ ಎಫ್ ಬಾಗ್ಲೆ ಇದೇನ್ರಿ, ಇದು ಡಿ ಕ್ಯೂ ಬಂದಲ್ರಿ. ಇದು ನಮ್ಗೆ ಇದು ಬಂದಿಲ್ರಿ. ಇದು ಏನಪ್ಪಾ ಅಂದ್ರೆ ಡಿಪಿ ಬಾಗ್ಲೆ ಪಿ ಇದ್ರೆ ಪಿ ಬಾಗ್ಲೆ ಡಿಪಿ ಐತಿ, ಅದು ಉಲ್ಟಾ ಐತಿ. ಹಾಗಾದ್ರೆ ಇದು ಬರ್ಬೇಕಾದ್ರೆ ಏನ್ ಮಾಡೋಣ, ಇದ್ರ ವ್ಯುತ್ಕ್ರಮ ಮಾಡೋಣ, ನಮಗ ಬರ್ತೈತಿ. ಓಕೆ, ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ, ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ. ಓಕೆ, ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ. ಸೊ ವ್ಯುತ್ಕ್ರಮ ತೆಗೆದುಕೊಂಡ್ರೆ ಇದೇನಾಗುತ್ತೆ ನೋಡ್ರಿ, ಡಿಪಿ ಬಾಗ್ಲೆ ಡಿ, ಡಿಪಿ ಬಾಗ್ಲೆ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್ ಬಂತನ್ರಿ ಇದು. ಹಂಗಂದ್ರೆ ದೇರ್ಫೋರ್ ಏನಾಗಿರ್ತೈತ್ರಿ, ಪಿ ಕ್ಯೂ ಸಮಾಂತರ ಇ ಎಫ್ ಆಗಿರ್ತೈತಿ. ಯಾವ ಆಧಾರದ ಮೇಲೆ ಇದನ್ನ ಹೇಳಾಕತ್ತೀವಿ ಅಂತಂದ್ರ ಥೇಲ್ಸ್ ಪ್ರಮೇಯದ ಆಧಾರದ ಮೇಲೆ. ಥೇಲ್ಸ್ ಪ್ರಮೇಯ ಅಲ್ರಿ, ಥೇಲ್ಸ್ ಪ್ರಮೇಯದ ವಿಲೋಮದ ಆಧಾರದ ಮೇಲೆ. ಓಕೆ, ಥೇಲ್ಸ್ ಪ್ರಮೇಯದ ವಿಲೋಮದ ಆಧಾರದ ಮೇಲೆ ಇದನ್ನ ನಾವು ಹೇಳಾಕತ್ತೀವಿ. ಓಕೆ, ಇದಕ್ಕೆ ಇದು ಸಮಾಂತರ ಅಂತಂದ ಹೇಳಿ ನಾವು ಹೇಳಿದ್ವಿ. ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮವಾಗಿರ್ತತಿ. ಅಂದ್ರೆ ಕೋನ ಡಿ ಪಿ ಕ್ಯೂ ಇಸ್ ಈಕ್ವಲ್ ಟು ಏನ್ರಿ, ಡಿಇ ಎಫ್ ಆಗಿರ್ತತಿ. ಕೋನ ಡಿಇ ಎಫ್ ಆಗಿರ್ತತಿ. ಅದೇ ರೀತಿಯಾಗಿ ಈ ಕೋನ ಸಮವಾಗಿರ್ತತಿ. ಅಂದ್ರೆ ಡಿ ಕ್ಯೂ ಪಿ ಇಸ್ ಈಕ್ವಲ್ ಟು ಡಿ ಎಫ್ ಇ ಆಗಿರ್ತದೆ. ಡಿ ಎಫ್ ಇ ಆಗಿರ್ತದೆ. ಒಂದು ನಿಮಿಷ ಏನ್ರಿ, ಈಗ ಇದು ಎರಡು ಏನಂದ್ರ ಈ ಒಂದು ತ್ರಿಭುಜ, ಈ ಸಣ್ಣ ತ್ರಿಭುಜದ ಎರಡು ಕೋನಗಳು ದೊಡ್ಡ ತ್ರಿಭುಜದ ಎರಡು ಕೋನಗಳಿಗೆ ಸಮ ಅಂತಂದ ಹೇಳಿ ಹೇಳಿದ್ವಿ. ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮವಾಗಿದ್ವು ಅಂದ್ರ ಆ ಎರಡು ಕೋನಗಳು ಸಮರೂಪ, ಆ ಎರಡು ಡಿಪಿ ಏನಾಗಿರ್ತಾವು, ಸಮರೂಪವಾಗಿರ್ತಾವು. ದೇರ್ಫೋರ್ ತ್ರಿಭುಜ ಡಿ ಪಿ ಕ್ಯೂ ಸಮರೂಪ ತ್ರಿಭುಜ ಡಿಇಎಫ್ ಆಗಿರ್ತೈತಿ. ಯಾಕಂದ್ರೆ ಈ ತ್ರಿಭುಜದ ಎರಡು ಕೋನಗಳು ಈ ತ್ರಿಭುಜದ ಎರಡು ಕೋನಗಳಿಗೆ ಸಮ ಆಗ್ಯಾವು. ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಇದ್ದು ಅಂದ್ರೆ ಅವು ಸಮರೂಪ ಆಗಿರ್ತಾವು. ಎರಡು ತ್ರಿಭುಜಗಳ ಸಮರೂಪ ಅದಾವಂದ್ರ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತಾವು. ಅಂದ್ರೆ ಡಿಪಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಪಿ ಕ್ಯೂ ಬಾಗ್ಲೆ ಇಎಫ್ ಇಸ್ ಈಕ್ವಲ್ ಟು ಡಿ ಕ್ಯೂ ಬಾಗ್ಲೆ ಡಿಎಫ್. ಓಕೆನಾ? ರೈಟ್. ಸರಿ, ಈಗ ನಾವು ಇದನ್ನ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಈ ರೀತಿಯಾದದ್ದು ಒಂದು ಇಲ್ಲಿ ಐತ್ರಿ. ಏನಾದ್ರು ನೋಡ್ರಿ, ಇದು ಡಿಪಿ ಬಾಗ್ಲೆ ಡಿ, ಇಲ್ಲೂ ಡಿಪಿ ಬಾಗ್ಲೆ ಡಿ ಕ್ಯೂ ಬಾಗ್ಲೆ ಡಿ ಎಫ್, ಅಲ್ಲೂ ಡಿ ಕ್ಯೂ ಬಾಗ್ಲೆ ಡಿ ಎಫ್. ಇಲ್ಲಿ ನಡ್ಬೇಕು ಏನೈತ್ರಿ, ಡಿ ಸಿ ಬಾಗ್ಲೆ ಎಫ್ ಐತಿ, ಇಲ್ಲಿ ಪಿ ಕ್ಯೂ ಬಾಗ್ಲೆ ಎಫ್ ಐತಿ. ಇದು ಎಡಗಡೆದು ಸಮ ಐತಿ, ಬಲಗಡೆದು ಸಮ ಐತಿ ಅಂದ್ರ ನಡುವಿಂದು ಸಹಿತ ಸಮ ಇರ್ತೈತಿ. ಹಂಗಂದ್ರೆ ಇದನ್ನ ನಾನು ಏನ್ ಅನ್ಕೋತೀನಿ ಅಂತಂದ್ರ ಸಮೀಕರಣ 1 ಅಂತ ಕರಿತೀನಿ, ಇದನ್ನ ಸಮೀಕರಣ 2 ಅಂತ ಕರಿತೀನಿ. ಸೊ ಇವೆರಡರಿಂದ ನಾವೇನ್ ಹೇಳ್ಬೋದು ಅಂದ್ರೆ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳ್ಬೋದು. ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳ್ಬೋದು. ಓಕೆ, ಸಮೀಕರಣ
ಸಮೀಕರಣ 1 ಮತ್ತು 2ರಿಂದ ನಾವೇನ್ ಹೇಳ್ಬೋದು ಅಂತಂದ್ರ ಏನ್ರಿ ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳ್ಬಹುದು. ಸರಿ, ಇದರ್ಲಿಂದ ನಮ್ಗೆ ಏನಾಗತ್ರಿ? ಇದರ್ಲಿಂದ ನಮ್ಗೆ ಏನಾಗತ್ತಂದ್ರ ಈ ತ್ರಿಭುಜ ಏನಾಗತ್ತಂತಂದ್ರ ಸರ್ವಸಮ ಅಂತಂದೇಳಿ ಸಾಧಿಸಬಹುದು. ಹೆಂಗ? ಇದ್ರ ಮೂರು ಬಾಹುಗಳು ಸಮ ಅಂತ ಆಗಕತ್ತಾವ. ಓಕೆ, ಸರಿ. ಓಕೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಇವೆರಡರೊಳಗೂ ಏನಾಗತೈತಿ ಅಂತಂದ್ರ ಕೋನ ಏನ್ರಿ ಎ ಬಿ ಈಕ್ವಲ್ ಟು ಡಿ ಪಿ ಐತಿ, ಎ ಬಿ ಈಕ್ವಲ್ ಟು ಡಿ ಪಿ. ಆ ನಂತರ ಎ ಸಿ ಈಕ್ವಲ್ ಟು ಡಿ ಕ್ಯೂ ಅದ, ಎ ಸಿ ಈಕ್ವಲ್ ಟು ಡಿ ಕ್ಯೂ. ಯಾವ ಆಧಾರದ ಮೇಲೆ ಹೇಳಕತ್ತೀವಿ? ಇದು ಎರಡೂ ಏನಪ್ಪಾ ಅಂದ್ರ ರಚನೆ ಆಧಾರದ ಮೇಲೆ ಹೇಳಕತ್ತೀವಿ. ಆ ನಂತರ ಇನ್ನೊಂದು ಬಾಹು ಬಿ ಸಿ ಈಕ್ವಲ್ ಟು ಪಿ ಕ್ಯೂ. ಇದನ್ನ ನಾವೇನಪ್ಪಾ ಅಂತಂದ್ರ ಸಾಧಿಸಲಾಗಿದೆ, ಇದನ್ನ ಸಾಧಿಸಿದ್ದೇವೆ. ಓಕೆ, ಸರಿ. ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜಗಳ ಮೂರು ಬಾಹುಗಳಿಗೆ ಸಮ ಆಗಿದ್ವು ಅಂತಂತಂದ್ರ ನಾವು ಇಲ್ಲಿ ಏನ್ ಹೇಳ್ಬೋದ್ರಿ? ಆ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಸೊ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಸೊ ಆದ್ದರಿಂದ ಏನಾಗಿರ್ತೈತಿ ಅಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಆಗಿರ್ತೈತಿ. ಆನಂತರ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಆಗಿರ್ತೈತಿ. ಆನಂತರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆಗಿರ್ತೈತಿ. ಯಾಕ್ರಿ? ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಯಾವಾಗ್ಲೂ ಏನಾಗಿರ್ತಾವು ಅಂತಂದ್ರ ಸಮವಾಗಿರ್ತಾವು ಅದರ ಸಲುವಾಗಿ. ಸರಿ, ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರ ಏನ್ರಿ, ನಾವು ಎದಕ್ಕೆ ಸಮಾನ ಆಗತ್ತೀವಿ? ಎಗೆ ಡಿ ಸಮ ಐತಿ, ಕೋನ ಎಗೆ ಕೋನ ಡಿ ಸಮ ಐತಿ. ಆನಂತರ ಬಿಗೆ ಪಿ ಸಮ ಐತಿ, ಆನಂತರ ಸಿಗೆ ಕ್ಯೂ ಸಮ ಐತಿ. ಒಂದು ನಿಮಿಷ, ಇದು ಸಮ ಐತಿ. ಆನಂತರ ಇದಕ್ಕಿಂತ ಮುಂಚೆ ನಾವು ಏನ್ ಹೇಳಿದ್ವಿ ಅಂತಂದ್ರ ಇದು ಸಮ ಐತಿ ಅಂತ ಹೇಳಿದ್ವಿ, ಪಿಗೆ ಈ ಸಮ ಐತಿ ಅಂತ ಹೇಳಿದ್ವಿ. ಇದು ಸಮ ಐತಿ, ಇದು ಸಮ ಐತಿ. ಹಂಗಂದ್ರೆ ಇದು ಸಮ ಆಗಿರ್ತತಿ. ಸರಿ ರೀ, ಅದೇ ರೀತಿಯಾಗಿ ಇದು ಸಮ ಆಗೈತಿ. ಆನಂತರ ಇಲ್ಲಿ ಮುಂಚೆ ಹೇಳಿದ್ವಿ ನಾವು ಏನಂತಂದ್ರ ಇದು ಸಮ ಆಗೈತಿ. ಹಂಗಂದ್ರೆ ಇದು ಸಮವಾಗಿರ್ತತಿ. ಸರಿನಾ? ಸರಿ. ಇದಕ್ ನಾನು ಏನ್ ಮಾಡ್ತೇನೆ ಅಂತಂದ್ರ ಒಂದು ಇದನ್ನ ಕೊಡ್ತೇನೆ, ಹೆಸರು ಕೊಡ್ತೇನೆ. ಇಲ್ಲಿ 1 2 ಬಳಸಿದ್ದಕ್ಕೆ ನಾನು ಏನ್ ಮಾಡ್ತೇನೆ ಅಂದ್ರೆ ಇದನ್ನ 3 ಕೊಡ್ತೀನಿ. ಸರ್ 1 3 2 ಬರ್ತಲ್ರಿ, ಬರೋ ಅಲ್ದಾಕ್ರಿ, ತೊಂದ್ರೆ ಇಲ್ಲ. ಇದಕ್ಕೆ ನಾನು 3 ಕೊಡ್ತೀನಿ. ಇದಕ್ಕೆ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರ 4 ಕೊಡ್ತೀನಿ. ಸೊ ಸಮೀಕರಣ 3 ಮತ್ತು 4ರಿಂದ ಸಮೀಕರಣ 3 ಮತ್ತು 4ರಿಂದ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಡಿ ಆಲ್ರೆಡಿ ಇಲ್ಲೇ ಬಂದೈತೆ ನೋಡ್ರಿ. ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಆನಂತರ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಯಾಕಂತಂದ್ರ ಇಲ್ಲಿ ಬಿ ಪಿಗೆ ಈಕ್ವಲ್ ಐತಿ, ಇಲ್ಲಿ ಪಿ ಇಗೆ ಈಕ್ವಲ್ ಐತಿ. ಹಂಗಂದ್ರ ಬಿ ಇಗೆ ಈಕ್ವಲ್ ಇರ್ತೈತಿ. ಅದೇ ರೀತಿಯಾಗಿ ಸಿ ಗೆ ಕ್ಯೂ ಈಕ್ವಲ್ ಐತಿ, ಕ್ಯೂ ಗೆ ಎಫ್ ಈಕ್ವಲ್ ಐತಿ. ಹಂಗಂದ್ರ ಸಿ ಎಫ್ ಗೆ ಈಕ್ವಲ್ ಆಗಿರ್ತೈತಿ. ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್. ಸೊ ಅವ್ರು ಏನ್ ಸಾಧಿಸಿದ್ರೆ ನಮಗ 3 ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನ ಪಾದದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ ಅಂತ ಸಾಧಿಸಿದ್ರು. ನಾವು ಅದನ್ನ ಸಾಧಿಸಿದ್ದೀವಿ. ಸೊ ಹಿಂಗಾಗಿ ಏನಾಗಿರ್ತೈತಿ ಅಂತಂದ್ರ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆಗಿರ್ತೈತಿ. ನಾವು ಅವ್ರು ಹೇಳಿದ್ದನ್ನ ಇಲ್ಲಿ ಸಾಧಿಸಲಾಗಿದೆ. ಸರಿನಾ? ಇಷ್ಟು ಬರೆದ್ರೆ ನಮಗ ಎಕ್ಸಾಮ್ ಒಳಗ 4 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ನೆಕ್ಸ್ಟ್ 55ನೇ ಲೆಕ್ಕ ಏನಂದ್ರೆ ನೋಡ್ರಿ, ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನ ಪಾದದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಕತ್ತಾರ್ರಿ. ಓಕೆ, ಸೊ ಏನದರಿ, 2 ತ್ರಿಭುಜಗಳದಾವು. 2 ತ್ರಿಭುಜದಲ್ಲಿ ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕ ಸಮವಾಗೈತಿ. ಆ ನಂತರ ಆ ಕೋನಗಳನ್ನು ಉಂಟು ಮಾಡಿರುವಂತಹ ಬಾಹುಗಳು ಸಮಾನ ಪಾದದೊಳಗದವು. ಹಂಗಂದ್ರ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು ಅಂತಂದ ಹೇಳಿ ಸಾಧಿಸ್ಬೇಕಾಗೈತಿ. ಸೊ ಸಮರೂಪಿಗಳಾಗಿರ್ತಾವು ಅಂತ ಸಾಧಿಸ್ಬೇಕಂದ್ರೆ ನಾವು ಮೊದ್ಲಕ್ಕೆ ಏನ್ ತಗೊಳ್ಳೋಣ ಅಂತಂದ್ರ 2 ಸಮರೂಪಿ ತ್ರಿಭುಜಗಳನ್ನ ತಗೊಳ್ಳೋಣಂತ. ಸೊ ಒಂದು, ಆ ನಂತರ ಇದು ಇನ್ನೊಂದು ಸಮರೂಪಿ ತ್ರಿಭುಜ.
ಸರಿನಾ? ರೈಟ್. ಸೊ ಇಲ್ಲಿ ಇದು ಎ ಬಿ ಸಿ ಆಗಿರ್ಲಿ, ಇದು ಡಿ ಇ ಎಫ್ ಆಗಿರ್ಲಿ. ನಮಗ ಏನೇನ್ ಕೊಟ್ಟಾರ ಅಂದ್ರ ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕ ಸಮ ಐತಿ. ಆನಂತರ ಈ ಕೋನವನ್ನ ಉಂಟು ಮಾಡುವಂತಹ ಬಾಹುಗಳು ಸಮಾನುಪಾತದಲ್ಲದವು. ಓಕೆ ಸರಿ, ನಾನು ಮೊದ್ಲೆಕ್ಕ ದತ್ತ ಬರ್ಕೊಂಡು ಈ ಲೆಕ್ಕವನ್ನ ಸ್ಟಾರ್ಟ್ ಮಾಡ್ತೀನಿ. ಏನ್ರಿ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಗಳಲ್ಲಿ, ಇವೆರಡೂ ತ್ರಿಭುಜಗಳಲ್ಲಿ ಏನಪ್ಪಾ ಅಂತಂದ್ರ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅದ. ಆಂತರ ಈ ಕೋನವನ್ನ ಉಂಟು ಮಾಡುವಂತಹ ಬಾಹುಗಳು ಓಕೆ ಯಾವ್ಯಾವ್ರಿ? ಇಲ್ಲಿ ಎ ಬಿ ಅದ, ಇಲ್ಲಿ ಏನದರಿ ಡಿ ಅದ. ಎ ಬಿ ಬಾಗ್ಲೆ ಡಿ ಇ ಆನಂತರ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿ ಎಫ್ ಐತಿ. ಓಕೆ ಸರಿ, ಇದು ಏನಪ್ಪಾ ಅಂದ್ರೆ ದತ್ತ. ನಂತರ ಈಗ ಇದು ಈ ಒಂದು ಏನಂತಂದ್ರ ಪ್ರಮೇಯದ ಮೊದಲನೇ ಭಾಗ ಏನ್ ಹೇಳಾಕತೈತಿ ಅಂದ್ರೆ ನಮ್ಗೆ ದತ್ತ ಹೇಳಿದ್ರೆ ಇನ್ನೊಂದು ಅರ್ಧ ಭಾಗ ಏನ್ ಹೇಳ್ತೈತಿ ಅಂತಂದ್ರ ಸಾಧನೀಯವನ್ನ ಹೇಳ್ತತಿ. ಏನ್ ಸಾಧಿಸ್ಬೇಕು ಅಂತ ಹೇಳ್ತತಿ. ಏನ್ ಸಾಧಿಸ್ಬೇಕು ಅಂತಂದ್ರೆ ಹೇಳಾಕತೈತಿ ಅಂತಂದ್ರೆ ಈ ಎರಡು ತ್ರಿಭುಜಗಳು ಸಮರೂಪ ಅಂದ್ರೆ ಈ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆಗಿರ್ತೈತಿ ಅಂತ ಸಾಧಿಸ್ರಿ ಅಂತ ಹೇಳಾಕತ್ತಾರ. ಸೊ ನಾವು ಇದನ್ನ ಸಾಧಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ತ್ರಿಭುಜದ ಮೂರು ಕೋನಗಳು ಈ ತ್ರಿಭುಜದ ಮೂರು ಕೋನಗಳಿಗೆ ಸಮ ಅಂತ ಸಾಧಿಸ್ಬೇಕು. ಅಂದ್ರ ನಾವೇನ್ ಹೇಳಕ್ ಬರ್ತೈತಿ? ಇವೆರಡು ತ್ರಿಭುಜಗಳು ಸಮರೂಪ ಅಂತ ಹೇಳಕ್ ಬರ್ತೈತಿ. ಸರಿನಾ? ರೈಟ್. ಸಾಧನೀಯ ರೈಟ್. ನಂತರ ಏನ್ ಬರಿತೀವ್ರಿ? ರಚನೆ. ಓಕೆ ರಚನೆ ಏನ್ರಿ? ರಚನೆ ಏನಪ್ಪಾ ಅಂತಂದ್ರ ಇಲ್ಲಿ ಎ ಬಿ ಎಷ್ಟೈತಲ್ಲ ಅಷ್ಟೇ ಆಗುವಂಗೆ ಏನ್ ಮಾಡ್ತೇವೆ ಅಂದ್ರೆ ಇಲ್ಲೊಂದು ಪಾಯಿಂಟ್ ಅನ್ನ ಗುರುತಿಸ್ತೇವಿ. ಅದು ಎ ಬಿ ಈಕ್ವಲ್ ಟು ಡಿ ಪಿ ಆಗೋ ತರ ಒಂದು ಪಿ ಅನ್ನ ಗುರುತಿಸ್ತೇವಿ. ಅದೇ ರೀತಿಯಾಗಿ ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗುವಂಗ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಬಿಂದುವನ್ನ ಗುರುತಿಸ್ತೇವಿ. ಗುರುತಿಸಿ ಇವೆರಡನ್ನು ಏನ್ ಮಾಡ್ತೇವಿ ಅಂತಂದ್ರ ಜೋಡಿಸ್ತೇವಿ. ಇದಕ್ಕ ಇದು ಸಮ ಆಗಿರೋ ತರ ತಗೊಂಡಿರ್ತೀವಿ. ಓಕೆನಾ? ಸರಿ. ಎ ಬಿ ಈಕ್ವಲ್ ಟು ಡಿ ಪಿ, ಎ ಬಿ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಈಕ್ವಲ್ ಟು ಡಿ ಕ್ಯೂ, ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ, ಈ ರೀತಿ ಆಗುವಂತೆ ಡಿಇ ಮತ್ತು ಡಿಎಫ್ ಗಳ ಮೇಲೆ, ಡಿಇ ಮತ್ತು ಡಿಎಫ್ ಗಳ ಮೇಲೆ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ, ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಪಿ ಕ್ಯೂ ಎಳೆಯಿರಿ. ಪಿ ಕ್ಯೂ ಅನ್ನ ಎಳಿಬೇಕು. ಸರಿನಾ? ಇದು ರಚನೆ ಆಗಿತ್ತು. ನಂತರ ಸಾಧನೆ. ಓಕೆ, ಸಾಧಿಸಬೇಕು ಅಂತಂದ್ರೆ ನಾವು ಮೊದಲೇ ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರೆ ಈ ತ್ರಿಭುಜ ಸಮರೂಪ ಅಂತಂದೇಳಿ ಸಾಧಿಸೋಣಂತ. ಸರ್ವಸಮ ಅಂತಂದೇಳಿ ಸಾಧಿಸೋಣಂತ. ಕಷ್ಟ ಇಲ್ರಿ? ಕಷ್ಟ ಇಲ್ಲ ರೀ, ಭಾರಿ ಈಸಿ ಅದ. ಹೆಂಗಂತಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ, ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಏನಾಗತ್ರಿ ಅಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅದ. ಅದಕ್ಕಿಂತ ಮುಂಚೆ ಇಲ್ಲಿ ಬಾಹು ತಗೋತೀನಿ. ಬಾಹು ತಗೊಳ್ಳೋಣ. ಅಂದ್ರೆ ಬಾಹು ಏನೈತ್ರಿ? ಎ ಬಿ ಐತಿ. ಎ ಬಿ ಈಕ್ವಲ್ ಟು ಡಿ ಪಿ ಐತಿ. ಕರೆಕ್ಟಾ? ಎ ಬಿ ಈಕ್ವಲ್ ಟು ಡಿ ಪಿ. ಯಾಕಂದ್ರೆ ಇದನ್ನ ನಾವು ರಚನೆಯನ್ನ ಆ ರೀತಿ ಮಾಡ್ಕೊಂಡಿದೀವಿ. ಓಕೆ, ನಂತರ ಏನದ್ರಿ? ಎ ಸಿ ಈಕ್ವಲ್ ಟು ಡಿ ಕ್ಯೂ ಐತಿ. ಓಕೆ, ಎ ಸಿ ಈಕ್ವಲ್ ಟು ಡಿ ಕ್ಯೂ ಐತಿ. ಅದಾದ ನಂತರ ಇದು ಏನಪ್ಪಾ ಅಂದ್ರೆ ಇವೆರಡಕ್ಕೂ ಕಾರಣ ರಚನೆ. ಮತ್ತೆ ಇನ್ನೊಂದು ಏನೈತಿ ಅಂದ್ರೆ ಕೋನ ಬಿ ಎಸ್ ಸಿ ಈಕ್ವಲ್ ಟು ಕೋನ ಪಿ ಡಿ ಕ್ಯೂ ಐತಿ, ಅಥವಾ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ ಅಂತ ಬರ್ಕೋತೀನಿ. ಸರಿನಾ? ರೈಟ್. ಸೊ ಇಲ್ಲಿ ಬಾಹು ಸಮರೂಪತೆಯಿಂದ ನಾವೇನ್ ಹೇಳ್ತೀವಿ ಅಂದ್ರ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ. ಕಾರಣ ಏನಪ್ಪಾ ಅಂತಂದ್ರ ಏನ್ರಿ? ಬಾಹು ಸರ್ವಸಮತೆ. ಓಕೆ, ಬಾಹು ಸರ್ವಸಮತೆಯಿಂದ ಇದನ್ನ ನಾವು ಹೇಳ್ಬೋದು. ಓಕೆ ಸರಿ. ಇವು ಏನಪ್ಪಾ ಅಂತಂದ್ರೆ ಎರಡು ತ್ರಿಭುಜಗಳು ಏನಪ್ಪಾ ಅಂತಂದ್ರೆ ಸರ್ವಸಮ ಅದಾವು ಅಂತಂದ್ರೆ ನಮಗ ಇಲ್ಲಿ ಏನ್ ಗೊತ್ತಾಕೈತಿ ಅಂತಂದ್ರ ಅದರ ಅನುರೂಪ ಭಾಗಗಳು ಸಮವಾಗಿರ್ತಾವ. ಇವೆರಡು ಬಾಹುಗಳು ಆಲ್ರೆಡಿ ಸಮ ಅದಾವು. ಹಂಗಂದ್ರ ಈ ಬಾಹುವಿಗೆ ಈ ಬಾಹು ಸಮ ಆಗ್ತೈತಿ. ಓಕೆ, ಸೊ ಬಿ ಸಿ ಗೆ ಅನುರೂಪ ಏನೈತಿ ಅಂತಂದ್ರ ಪಿ ಕ್ಯೂ ಅದ. ಬಿ ಸಿ ಈಕ್ವಲ್ ಟು
ಪಿ ಕ್ಯೂ ಅದ. ಅದರ ಜೊತೆಗೆ ಈ ಕೋನ ಸಮ ಆಗೈತಿ. ಅಂದ್ರೆ ಕೋನ ಎ ಬಿ ಸಿ, ಅಥವಾ ನಾ ಡೈರೆಕ್ಟ್ ಆಗಿ ಏನ್ ಬರ್ತೀನಿ ಇಲ್ಲಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಪಿ ಅಂತ ಬರ್ಕೋತೀನಿ. ಅದಾದ ನಂತರ ಇಲ್ಲಿ ಏನಪ್ಪಾ ಅಂತಂದ್ರ ಈ ಕೋನ ಸಮ ಆಗಿರ್ತೈತಿ. ಅಂದ್ರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಆಗಿರ್ತೈತಿ. ಯಾಕಂತಂದ್ರ ಸತ್ರಿ ಸರ್ವ ಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮವಾಗಿರ್ತಾವು. ಅದಕ್ಕ ಸರಿ, ಇವೆರಡದ ಕೆಲಸ ಮುಗೀತು. ನಮಗ ಏನಾಗ್ಬೇಕ್ರಿ, ಈ ಎರಡು ಕೋನಗಳು ಸಮ ಅಂತಂದ್ರೆ ನಾವು ಪ್ರೂವ್ ಮಾಡ್ಬೇಕು. ಓಕೆ, ಸೊ ಅದು ಪ್ರೂವ್ ಆಗ್ಬೇಕಂದ್ರೆ ಏನಪ್ಪಾ ಅಂದ್ರ ಪಿ ಕ್ಯೂಗೆ ಸಮಾಂತರ ಇ ಎಫ್ ಅಂತಂದ ಹೇಳಿ ನಾವು ಮಾಡಿದೀವಿ ಅಂತಂದ್ರ ನಮ್ಮಲ್ಲಿ ಕೆಲಸ ಮುಗ್ದಂಗ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರ ಅವ್ರೇ ಕೊಟ್ಟರಲ್ರಿ ಅಲ್ಲಿಂದ್ರ ಅದನ್ನ ಶುರು ಹಚ್ಕೋತೀನಿ. ಏನಾದ್ರೆ ಕೊಟ್ಟರೆ ಇಲ್ಲಿ ಎ ಬಿ ಬಾಗ್ಲೆ ಡಿಇ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿ ಎಫ್ ಅಂತ ಕೊಟ್ಟಾರ. ಸರಿನಾ? ಇದರಿಂದ ನಾವ್ ಏನ್ ಮಾಡಕ್ಕಾಗತ್ತೆ ಅಂದ್ರೆ ನಾವಿಲ್ಲಿ ಎ ಬಿ ಈಕ್ವಲ್ ಟು ಡಿ ಪಿ, ಎ ಸಿ ಈಕ್ವಲ್ ಟು ಡಿ ಕ್ಯೂ ಆಗೋ ತರ ಏನಪ್ಪಾ ಅಂದ್ರ ಅಲ್ಲಿ ರಚನೆಯನ್ನ ಮಾಡ್ಕೊಂಡಿದೀವಿ. ಹಂಗಂದ್ರೆ ಎ ಬಿ ಜಾಗದಾಗ ಏನ್ ಮಾಡ್ಕೋತೇನ್ರಿ, ಡಿ ಪಿ ಬರ್ಕೋತೀನಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಎ ಸಿ ಇದ್ ಜಾಗದಾಗ ಏನ್ ಬರ್ಕೋತೀನಿ ಅಂತಂದ್ರ ಡಿ ಕ್ಯೂ ಅಂತ ಬರ್ಕೋತೀನಿ. ದಟ್ ಈಸ್ ಡಿ ಕ್ಯೂ ಬಾಗ್ಲೆ ಡಿ ಎಫ್. ಯಾಕ ಅಂತಂತಂದ್ರ ಎ ಬಿ ಈಕ್ವಲ್ ಟು ಡಿ ಪಿ, ಆ ನಂತರ ಎ ಸಿ ಈಕ್ವಲ್ ಟು ಡಿ ಕ್ಯೂ. ಇದು ಏನಪ್ಪಾ ಅಂತಂದ್ರೆ ನಮ್ಮ ರಚನೆ ಆ ರೀತಿಯಾಗಿ ಮಾಡ್ಕೊಂಡಿದೀವಿ. ಓಕೆ, ಇದಕ್ಕೇನು ಸಮಾಂತರ ಆಗ್ಬೇಕು ಅಂತಂದ್ರ ನಾವು ಎಲ್ಲಿ ಹೋಗ್ತೀವಿ ಅಂದ್ರ ತೇಲ್ಸ ಪ್ರಮೇಯ ಹೋಗ್ತೀವಿ. ತೇಲ್ಸ ಪ್ರಮೇಯ ಅಲ್ರಿ, ತೇಲ್ಸ ಪ್ರಮೇಯದ ವಿಲೋಮಕ್ಕೆ ಹೋಗ್ತೀವಿ. ತೇಲ್ಸ ಪ್ರಮೇಯದ ಈ ವಿಲೋಮ ಏನ್ ಹೇಳ್ತೈತಿ ಅಂದ್ರ ಇದು ಸಮಾನುಪಾತದಲ್ಲಿ ವಿಭಾಗಿಸಿದ್ರ ಡಿ ಪಿ ಬಾಗ್ಲೆ ಪಿಇ, ಅದೇ ರೀತಿಯಾಗಿ ಓಕೆ ಡಿ ಪಿ ಬಾಗ್ಲೆ ಪಿ ಈಕ್ವಲ್ ಟು ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್ ಆಗಿತ್ತಪ್ಪ ಅಂದ್ರ, ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್ ಆಗಿತ್ತು ಅಂತಂದ್ರ ನಾವೇನ್ ಹೇಳ್ಬೋದು ಅಂದ್ರ ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ನಾವು ಹೇಳ್ಬೋದು. ಅಂದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇದನ್ನ ತಗೊಂಡ್ಬರ್ಬೇಕಾಗತ್ತೆ. ಅದನ್ನ ತಗೊಂಡ್ಬಂದ್ರ ಇದು ಅಂತ ಹೇಳಾಗತ್ತೈತಿ. ಸರಿನಾ? ರೈಟ್. ಸೊ ಹಂಗಂದ್ರೆ ನಾವ್ ಇಲ್ಲಿ ಏನ್ ಮಾಡೋಣ್ರಿ, ಇದನ್ನ ಮುಂದುವರ್ಸೋಣಂತ್ರಿ. ಡಿ ಪಿ ಬಾಗ್ಲೆ ಡಿ ಅದಲ್ಲ, ಇದನ್ನ ಮುಂದುವರಿಸ್ತೀನಿ. ಇಲ್ಲಿ ಏನ್ ಮಾಡ್ತೀನಿ ಅಂದ್ರ ಇದನ್ನ ಮಾಡ್ಬೇಕು ಆದಾಗ ನಮ್ಗೆ ಏನ್ ಬೇಕು ಅಂತಂದ್ರ ಇದು ಅಂಶ ದೊಡ್ಡದಿರ್ಬೇಕು, ಛೇದ ಸಾಂದಿರ್ಬೇಕ್ರಿ. ಇಲ್ಲಿ ಡಿ ಪಿ ಸಾಂದದ, ಡಿ ದೊಡ್ಡದ, ಹಂಗಾಗಿ ಇದನ್ನ ಏನ್ ಮಾಡ್ತೀನಿ ಅಂದ್ರ ಇದು ದೊಡ್ಡ ಮೇಲೆ ಬರೋ ಸಲುವಾಗಿ ವ್ಯುತ್ಕ್ರಮವನ್ನ ತಗೋತೀನಿ. ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ. ಓಕೆ, ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ. ಓಕೆ, ರೈಟ್. ಸೊ ಇದನ್ನ ವ್ಯುತ್ಕ್ರಮ ತೆಗೆದುಕೊಂಡೆ ಅಂತಂದ್ರೆ ಏನಾಗತ್ರಿ, ಇದು ಡಿ ಪಿ ಬಾಗ್ಲೆ ಡಿಇ. ಓಕೆ, ಇದು ಉಲ್ಟಾ ಆದ್ರೆ ಏನಾಗತ್ರಿ, ಡಿಇ ಬಾಗ್ಲೆ ಡಿ ಪಿ ಇಸ್ ಈಕ್ವಲ್ ಟು ಡಿ ಕ್ಯೂ ಬಾಗ್ಲೆ ಡಿ ಎಫ್. ಇದು ಉಲ್ಟಾ ಆಯ್ತಂದ್ರೆ ಏನಾಗತ್ರಿ, ಡಿ ಎಫ್ ಬಾಗ್ಲೆ ಡಿ ಕ್ಯೂ ಆಗುತ್ತೆ. ಇದು ಬರ್ಬೇಕಲ್ಲ, ಇದು ಬರ್ಬೇಕಂದ್ರೆ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೋತೀನಿ. ಏನ್ ಮಾಡ್ತೀನಿ, ಇದ್ರೊಳಗೆ ಏನಪ್ಪಾ ಅಂದ್ರ ಒಂದನ್ನ ಮೈನಸ್ ಮಾಡ್ತೀನಿ. ಡಿಇ ಬಾಗ್ಲೆ ಡಿ ಪಿ ಮೈನಸ್ 1 ಇಸ್ ಈಕ್ವಲ್ ಟು ಡಿ ಎಫ್ ಬಾಗ್ಲೆ ಡಿ ಕ್ಯೂ ಮೈನಸ್ 1. ಛೇದವಾಗಿ ಏನು ಇಲ್ಲ ಅಂದ್ರೆ 1 ಬರ್ಕೋತೀವಿ, ಏನು ಇಲ್ಲ ಅಂದ್ರೆ ಈ ಕಡೆ 1 ಇರ್ತೈತಿ. ಇವೆರಡರಲ್ಲೂ ಲಸ ಏನ್ ಬರ್ತರಿ, ಡಿ ಪಿ ಬರ್ತೈತಿ. ಓಕೆ, ಡಿ ಪಿ ಒಂದ್ಲೆ ಡಿ ಪಿ ಒಂದಕ್ಕೆ ಎಷ್ಟಲಿಂದ ಗುಣಿಸ್ರಿ ಡಿ ಪಿ ಬರುತ್ತೆ, ಡಿ ಪಿ ಲಿಂದ ರೀ. ಅದೇ ರೀತಿಯಾಗಿ ಡಿ ಕ್ಯೂ ಒಂದ್ಲೆ ಡಿ ಕ್ಯೂ ಒಂದಕ್ಕೆ ಎಷ್ಟಲಿಂದ ಗುಣಿಸ್ಬೇಕ್ರಿ, ಡಿ ಕ್ಯೂ ಲಿಂದ ಗುಣಿಸ್ಬೇಕು. ರೈಟ್ ಸೈಡ್ ಇಲ್ಲಿ ಏನ್ ಬರ್ತಂದ್ರ ಲಸ ಡಿ ಕ್ಯೂ ಬಂದಿರ್ತದೆ. 1 ಇಂಟು ಡಿ ಅಂದ್ರೆ ಡಿಇ ಮೈನಸ್ 1 ಇಂಟು ಡಿ ಪಿ ಅಂದ್ರೆ ಡಿ ಪಿ, 1 ಇಂಟು ಡಿ ಎಫ್ ಅಂದ್ರೆ ಡಿ ಎಫ್ ಮೈನಸ್ 1 ಇಂಟು ಡಿ ಕ್ಯೂ ಅಂದ್ರೆ ಡಿ ಕ್ಯೂ. ಡಿಇ ಮೈನಸ್ ಡಿ ಪಿ, ಡಿಇ ಮೈನಸ್ ಡಿ ಪಿ ಅಂದ್ರೆ ಇಲ್ಲಿ ಏನ್ ಬಂತ್ರಿ, ಪಿಇ ಬಂತು. ಪಿ ಬಾಗ್ಲೆ ಡಿ ಪಿ ಇಸ್ ಈಕ್ವಲ್ ಟು ಡಿ ಎಫ್ ಮೈನಸ್ ಡಿ ಕ್ಯೂ ಮಾಡಿದ್ರೆ ಇಲ್ಲಿ ಏನ್ ಬರ್ತ್ರಿ, ಕ್ಯೂ ಎಫ್ ಬರುತ್ತೆ. ಕ್ಯೂ ಎಫ್ ಬಾಗ್ಲೆ ಡಿ ಕ್ಯೂ ಬಂತೇನ್ರಿ. ಇದು ಬಂದಿಲ್ರಿ, ಇದ್ರದ್ದು ಉಲ್ಟಾ ಬಂದೈತಿ. ಮತ್ ಇದು ಬೇಕಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯುತ್ಕ್ರಮವನ್ನ ತೆಗೆದುವಿ. ಓಕೆ, ಸೊ ವ್ಯುತ್ಕ್ರಮ ತೆಗೆದುಕೊಳ್ಳಲಾಗಿ. ಓಕೆ, ಇದ್ರದ್ದು ವ್ಯುತ್ಕ್ರಮವನ್ನ ತೆಗೆದುಕೊಂಡ್ವಿ ಅಂತಂದ್ರ ನಮಗೆ ಏನಾಗತ್ರಿ, ಡಿ ಪಿ ಬಾಗ್ಲೆ ಪಿಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್. ಡಿ ಪಿ ಬಾಗ್ಲೆ ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್ ಆಗ್ತತಿ. ಡಿ ಪಿ ಬಾಗ್ಲೆ ಪಿಇ ಡಿ ಕ್ಯೂ ಬಾಗ್ಲೆ ಕ್ಯೂ ಎಫ್ ಆಗ್ತತಿ. ಓಕೆ, ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರ ಸಮಾನುಪಾತದಲ್ಲಿ ವಿಭಾಗಿಸಾಕತೈತಿ ಅಂತಂದ್ರ ಈ ಬಾಹುವಿಗೆ ಏನಾಗಿರ್ತೈತಿ ಅಂತಂದ್ರ ಸಮಾಂತರವಾಗಿರುತ್ತೆ. ಪಿ ಕ್ಯೂ ಸಮಾಂತರ ಇ ಎಫ್. ಯಾವ ಆಧಾರದ ಮೇಲೆ ಬರೆಯಾಕತ್ತೀವಿ ಅಂತಂದ್ರ ಏನ್ರಿ, ತೇಲ್ಸ್ ಪ್ರಮೇಯದ
ಪ್ರಮೇಯದ ವಿಲೋಮದ ಆಧಾರದ ಮೇಲೆ ಇದನ್ನ ನಾವು ಬರೆಯಾಕತ್ತೀವಿ. ಸರಿ, ಇದರಿಂದ ನಮ್ಗೆ ಏನ್ ಸಾಧಿಸಿದ್ವಿ, ಇದು ಬಂತು, ಇದರಿಂದ ನಮ್ಗೆ ಏನ್ ಸಿಕ್ತು ಅಂತಂತಂದ್ರ ಇದಕ್ಕಿದು ಸಮಾಂತರವಾಗೈತಿ ಅಂದ್ರ ಈ ಎರಡು ಕೋನಗಳು ಏನಾಗ್ತಾವ್ರಿ, ಸಮ ಆಗ್ತಾವು. ಆ ನಂತರ ಇವೆರಡು ಕೋನಗಳು ಏನಾಗ್ತಾವ್ರಿ, ಸಮ ಆಗ್ತಾವು. ಅಂದ್ರೆ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಏನ್ರಿ ಇದು ತ್ರಿಭುಜ, ನಾವು ಇದನ್ನ ಬರಬಿಡ್ತೀರಿ, ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ, ಸಾರಿ ಇಲ್ಲಿ ಬರೆಯಿರ್ತೀನಿ ನೋಡ್ರಿ, ತ್ರಿಭುಜ ಡಿ ಪಿ ಕ್ಯೂ ಮತ್ತು ಡಿಇಎಫ್ ಗಳಲ್ಲಿ, ತ್ರಿಭುಜ ಡಿಇಎಫ್ ಗಳಲ್ಲಿ ಇವೆರಡು ತ್ರಿಭುಜದೊಳಗ ಪಿ ಈಕ್ವಲ್ ಟು ಇ, ಕ್ಯೂ ಈಕ್ವಲ್ ಟು ಇಎಫ್. ಓಕೆ, ಸರಿ ಏನ್ರಿ, ಪಿ ಈಕ್ವಲ್ ಟು ಕೋನ ಪಿ ಇಸ್ ಈಕ್ವಲ್ ಟು ಕೋನ ಇ, ಅದೇ ರೀತಿಯಾಗಿ ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ಎಫ್ ಆಗಿರ್ತತಿ. ಸರಿ, ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ನಾವು ಇಲ್ಲಿ ಬಿ ಈಕ್ವಲ್ ಟು ಪಿ, ಬಿ ಪಿಗೆ ಈಕ್ವಲ್ ಅದ, ಬಿ ಪಿಗೆ ಈಕ್ವಲ್ ಅದ, ಅಲ್ಲಿ ಏನದರಿ ಪಿ ಈಗ ಈಕ್ವಲ್ ಅದ. ಹಂಗಂದ್ರೆ ಈ ಬಿಗೆ ಇ ಈಕ್ವಲ್ ಆಗಿರ್ತೈತ್ರಿ, ಹೌದಾ? ಆ ನಂತರ ಇಲ್ಲಿ ಏನಾಗತೈತಿ ಅಂದ್ರೆ ಇಲ್ಲಿ ಎಲ್ರಿ ಇಲ್ಲಿ ಸಿ ಈಗ ಈಕ್ವಲ್ ಅದ. ಓಕೆ, ಸಾರಿ ಸಿ ಇದಕ್ಕೆ ಈಕ್ವಲ್ ಅದ್ರಿ, ಕ್ಯೂ ಈಕ್ವಲ್ ಅದ, ಸಿ ಕ್ಯೂ ಈಕ್ವಲ್ ಅದ. ಆ ನಂತರ ಅಲ್ಲಿ ಕ್ಯೂ ಎಫ್ ಈಕ್ವಲ್ ಅದ. ಹಂಗಂದ್ರೆ ಕೋನ ಸಿ ಕೋನ ಎಫ್ ಈಕ್ವಲ್ ಆಗಿರ್ತೈತಿ. ಹಂಗಂದ್ರೆ ನಾನು ಇದನ್ನ ಏನ್ ಅನ್ಕೋತೀನಿ ಅಂದ್ರೆ ಇದನ್ನ 1 ಅಂತ ಕರಿತೀನಿ, ಇದನ್ನ 2 ಅಂತ ಕರಿತೀನಿ. ಓಕೆ, ಸೊ ಸಮೀಕರಣ 1 ಮತ್ತು 2ರಿಂದ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಬಿ ಇಸ್ ಇಕ್ವಲ್ ಟು ಪಿ, ಪಿ ಇಸ್ ಇಕ್ವಲ್ ಟು ಇ. ಓಕೆ, ಮೂರು ಸೇರ್ಸ್ ಬರ್ಬಿಡಂತ್ರಿ, ಕೋನ ಬಿ ಇಸ್ ಇಕ್ವಲ್ ಟು ಪಿ, ಪಿ ಇಸ್ ಇಕ್ವಲ್ ಟು ಇ. ಆ ನಂತರ ಸಿ ಈಕ್ವಲ್ ಟು ಕ್ಯೂ, ಕೋನ ಸಿ ಇಸ್ ಇಕ್ವಲ್ ಟು ಕೋನ ಕ್ಯೂ ಇಸ್ ಇಕ್ವಲ್ ಟು ಕೋನ ಎಫ್. ದೇರ್ ಫೋರ್ ಬಿ ಇಗೆ ಈಕ್ವಲ್ ಆಗಿರ್ತತಿ, ಆ ನಂತರ ಸಿ ಎಫ್ ಗೆ ಈಕ್ವಲ್ ಆಗಿರ್ತತಿ, ಆ ನಂತರ ಎ ಗೆ ಡಿ ಅಂತ ಈಕ್ವಲ್ ಆಗಿರ್ತತಿ ಅಂತಂದೇಳಿ ಅವರ ಕೊಟ್ಟಾರ. ಮತ್ತು ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಇದು ಏನದ ಅಂತಂದ್ರ ನಾವ್ ಹೇಳ್ತಲ್ಲ ಅದು ಕೊಟ್ಟಿದ್ದದ ದತ್ತ. ಓಕೆ, ಸೊ ಇಲ್ಲಿ ಈ ಎರಡು ತ್ರಿಭುಜಗಳೊಳಗ, ಯಾವೆರಡು ತ್ರಿಭುಜದೊಳಗ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಒಳಗ ಇದ್ರ ಮೂರು ಕೋನಗಳು ಇದರ ಮೂರು ಕೋನಗಳಿಗೆ ಸಮ ಆಗತ್ತಾವ. ಅವ್ರು ಏನ್ ಪ್ರೂವ್ ಮಾಡಿದ್ರಿ, ಎರಡು ಸಮರೂಪ ಅಂತ ಪ್ರೂವ್ ಮಾಡಿದ್ರು. ಸೊ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳಿಗೆ ಸಮವಾಗಿದ್ರ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಆದುದರಿಂದ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇಎಫ್ ಆಗಿರ್ತತಿ. ಸೊ ಅವ್ರೇನ್ ಸಾಧಿಸು ಅಂತಂದ್ರ ನಾವು ಅದನ್ನ ಇಲ್ಲಿ ಸಾಧಿಸಿದ್ದೇವೆ, ಸಾಧಿಸಲಾಗಿದೆ. ಸರಿನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಈ ಒಂದು ವಿಡಿಯೋದೊಳಗ ತ್ರಿಭುಜಗಳ ಮೇಲಿನ ಎಲ್ಲಾ ಪ್ರಮೇಯಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ರಿ. ಅಂದ್ರೆ ತ್ರಿಭುಜದ 4 ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು. ಅದರ ಜೊತೆಗೆ ನಮ್ಮ ತ್ರಿಭುಜದ ಪಾಠ ಇಲ್ಲಿಗೆ ಮುಗಿತು. ಓಕೆ, ಸೊ ಮುಂದಿನ ವಿಡಿಯೋದೊಳಗ ನಾವು ಮುಂದಿನ ಪಾಠ ನಿರ್ದೇಶಾಂಕ ರೇಖಾಗಣಿತವನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.